ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತ. ಈ ವಾರ ಪ್ರಮುಖ ನಿಮಗೆ ಒಂದು ಮಾಸವೇ ಬದಲಾಗತ್ತೆ ಅಂತ. ಅಂದರೆ ಈ ವಾರ ವೈಶಾಖ ಮಾಸ ಮುಕ್ತಾಯವಾಗಿ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಜ್ಯೇಷ್ಠ ಮಾಸ ಮದುವೆ ಮಾಡ್ಬೋದಾ ಮಾಡಬಾರ್ದಾ? ಈ ಜ್ಯೇಷ್ಠ ಮಾಸದಲ್ಲಿ ಯಾರನ್ನ ಕೊಟ್ಟು ಮದುವೆ ಮಾಡ್ಬೋದು? ಒಂದೊಂದಷ್ಟು ಕನ್ಫ್ಯೂಸ್ ಇದೆ. ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ವಾರದ ಫಲ ಅಂದರೆ 25ನೇ ತಾರೀಕು 5ನೇ ತಿಂಗಳು 25 ಅಂದರೆ 2025 ಭಾನುವಾರದಿಂದ 31ನೇ ತಾರೀಕು 5/2025 ಶನಿವಾರ ಅಂದರೆ ಈ ತಿಂಗಳ ಕೊನೆಯವರೆಗೂ ಕೂಡ ವಿಶ್ವವಸು ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ವೈಶಾಖ ಮಾಸ 25, 26, 27 ಅಂದರೆ ಅಮಾವಾಸ್ಯವರೆಗೂ. ನಂತರ ಜ್ಯೇಷ್ಠ ಮಾಸ ಪ್ರಾರಂಭ ಆಗತಕ್ಕಂಥದ್ದು. ಮೊದಲು ಕೃಷ್ಣ ಪಕ್ಷವಿರುತ್ತೆ ಅಮಾವಾಸ್ಯೆ ಮುಂಚಿತವಾಗಿ. ಅಮಾವಾಸ್ಯೆ ಆದಮೇಲೆ ಶುಕ್ಲ ಪಕ್ಷ ಪ್ರಾರಂಭ ಆಗುತ್ತೆ. ಮೇಷರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದಾಗಿರ್ತೀರ. ಅಂದರೆ ಇಂದಿನ ವಾರಕ್ಕೆ ಹೋಲಿಸ್ಕೊಂಡ್ರೆ ಈ ವಾರ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು, ಕೀರ್ತಿನ ಅಪೇಕ್ಷೆ ಮಾಡ್ತೀರಾ. ಉತ್ತಮ ಸ್ನೇಹಿತರ ಬಾಂಧವ್ಯದಿಂದ ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛವಾಗಿ ನಾನು ದುಡಿಬೇಕು, ಇನ್ನು ಉತ್ಸುಕನಾಗಿ ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಅನಿಸುತ್ತೆ. ಈ ವಾರ ಈವೆಂಟ್ ಮ್ಯಾನೇಜ್ಮೆಂಟ್ ನಡೆಸತಕ್ಕಂಥವ್ರಿಗೆ ಅಥವಾ ಫೋಟೋಗ್ರಾಫರ್ಸ್ಗಳಿಗೆ ಯಾರು ಮೇಷರಾಶಿಯಲ್ಲಿ ಇರ್ತಾರೋ, ಯಾರು ಕೆಲಸಕಾರಿ ಆ ವಿಚಾರದಲ್ಲಿ ತೊಡಗಿಸ್ಕೊಂಡಿರ್ತಾರೋ ಆ ಎಲ್ಲ ಉದ್ಯೋಗಿಗಳಿಗೆ ಮತ್ತು ಉದ್ಯಮಿಗಳಿಗೆ ಯಥೇಚ್ಛವಾಗಿ ಲಾಭವಾಗತ್ತೆ. ಪ್ರಮುಖ ಅವರ ಕೀರ್ತಿ ಇನ್ನೂ ವೃದ್ಧಿ ಆಗತ್ತೆ ಅಂತ. ಅಂದರೆ ಎಷ್ಟೋ ಸಲ ನಾವು ಹಣಕ್ಕಿಂತ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಬೇಕು ಅಥವಾ ಏನನ್ನೂ ಇಲ್ಲ, ನನ್ನ ಶಕ್ತಿ ಅನುಸಾರ ನಾನು ಕೆಲಸವನ್ನು ಮಾಡ್ತೇನೆ, ಫಲಾನುಫಲ ಭಗವಂತಂಗೆ ಅಂತ ಬಿಟ್ಟಿದ್ದು ಅಂತೇಳಿ ಕೆಲಸವನ್ನು ಮಾಡಿದರೆ ಖಂಡಿತ ಭಗವಂತ ಒಳ್ಳೆ ಫಲವನ್ನು ಅಪೇಕ್ಷೆ ಮಾಡತಕ್ಕಂಥವ್ರಾಗ್ಬೋದು ಅಂತ. ಹಾಗಾಗಿ ಈ ವಾರ ಯಾರು ಈವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಆ ಥರ ಫೋಟೋಗ್ರಫಿ ಅಥವಾ ಯಾರು ವೆಡ್ಡಿಂಗ್ ಪ್ಲಾನಿಂಗ್ ಆ ಥರದ್ದು ಯಾರು ಕೆಲಸ ಕಾರ್ಯವನ್ನು ತೊಡಗಿಸ್ಕೊಂಡಿರ್ತಾರೋ, ಮಾಡ್ತಿರ್ತಾರೋ, ಅಥವಾ ಫ್ಲವರ್ ಡೆಕೋರೇಷನ್ ಹುಡುಗರಾಗಿರ್ತಾರೋ ಅವ್ರು ಎಲ್ಲರಿಗೂ ಕೂಡ ಈ ವಾರ ಲಾಭದಾಯಕ ವಾರ ಆಗಿರುತ್ತೆ. ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಮಾಡಿ ಆ ಶ್ರದ್ಧೆ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಯಥೇಚ್ಛವಾಗಿ ಕೆಲಸವನ್ನು ಕೊಡಿಸುತ್ತೆ ಮತ್ತು ನಿಮಗೆ ಒಳ್ಳೆ ಹೆಸರನ್ನು ತಂದುಕೊಂಡವರಾಗಿರುತ್ತೆ ಅಂಥೇಳಿ. ಪ್ರಮುಖ ಸರ್ಕಾರಿ ಉದ್ಯೋಗಿಗಳಿಗೆ ಈ ವಾರ ಮಿಶ್ರ ಫಲವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಅರ್ಧ ಭಾಗ ಕೆಲಸ ಅಂತಿದ್ರೆ ನಾನು ಸ್ವಲ್ಪ ಪರವಾಗಿಲ್ಲಪ್ಪ ಆರಾಮ್ಸೆ ಇದ್ದೀನಿ ಅಂತ ಅನಿಸುತ್ತೆ. ಮೇಲಿನ ಅಧಿಕಾರಿಗಳ ಕಿರುಕುಳ ಕೂಡ ಸ್ವಲ್ಪ ಈ ವಾರ ಜಾಸ್ತಿ ಆಗುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಅವರೊಂದಿಗೆ ವ್ಯವಹರಿಸ್ಬೇಕಾದ್ರೆ ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು. ಮೇಷರಾಶಿಯವರಿಗೆ ಈ ವಾರ ಹಿತಶತ್ರುಗಳ ಕಾಟ ಕಾಡಿಸುತ್ತೆ ಅಂತ. ಅಂದರೆ ನಿಮ್ಮ ಜೊತೆಲೇ ಇದ್ದು ನಿಮಗೆ ಗೊತ್ತಿಲ್ಲದೇನೋ ತೊಂದರೆ ಕೊಡ್ತವರ ಬಾಧೆಗಳು ಈ ವಾರ ನಿಮಗೆ ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಮಾಡತಕ್ಕಂಥ ಹೊಸ ಕೆಲಸಗಳಲ್ಲಿ ನಿಮ್ಮ ಜೊತೆಗೆ ಇದ್ದವರಿಂದನೇ ಅಡೆತಡೆಗಳು ಜಾಸ್ತಿ ಆಗುತ್ತೆ ಅಂತ. ಸ್ವಲ್ಪ ಅದ್ರ ಮೇಲೆ ಗಮನ ಹರಿಸತಕ್ಕಂಥದ್ದು. ಹೊಸ ಕೆಲಸವನ್ನು ಈ ವಾರ ಯಾರು ಪ್ರಾರಂಭಿಸಬೇಕು ಅಂತಿದ್ರೆ ಜಾಗ್ರತೆಯಿಂದ ಪ್ರಾರಂಭಿಸಿ. ಆ ಕೆಲಸ ಶುರು ಆಗೋವರೆಗೂ ಸ್ವಲ್ಪ ಯಾರಿಗೂ ಹೇಳೋದೇ ಬೇಡ, ಸ್ವಲ್ಪ ಗುಟ್ಟಾಗಿ ಕೆಲಸವನ್ನು ಪ್ರಾರಂಭಿಸಿ. ಇಲ್ಲದಿದ್ದರೆ ಏನೋ ಶುರು ಮಾಡಬೇಕು ಅಂತ ಒಳ್ಳೆ ಮೈಂಡ್ಸೆಟ್ ಅಥವಾ ಒಳ್ಳೆ ಒಂದು ಮನೋಭಾವನೆಯಿಂದ ಮುಂದುವರಿತಿರ್ತೀರ. ಇನ್ಯಾರೋ ಬಂದು ಅದು ಸರಿ ಇಲ್ಲ, ಅದರಲ್ಲಿ ಆ ತಪ್ಪಿದೆ, ಈ ತಪ್ಪಿದೆ, ಆ ಉಳುಕಿದೆ ಅಂಥೇಳಿ ನಿಮ್ಮ ಮನಸ್ಸನ್ನು ಗೊಂದಲ ಮಾಡ್ತಾರೆ ಮತ್ತು ಉತ್ಸುಕತೆಯನ್ನು ಕಮ್ಮಿ ಮಾಡಿಬಿಡ್ತಾರೆ ಅಂಥೇಳಿ ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು. ನೀವು ಈ ವಾರ ಶಿವನನ್ನು ಆರಾಧನೆ ಮಾಡತಕ್ಕಂಥದ್ದು. ಹತ್ತಿರದಲ್ಲಿರತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಅಥವಾ ಶಿವನಿಗೆ ಒಂದು ಹಾಲನ್ನು ಕೊಟ್ಟು ಅಭಿಷೇಕವನ್ನು ಮಾಡಿಸತಕ್ಕಂಥದ್ದು. ನಿಮ್ಮ ಶಕ್ತಿಯನುಸಾರ ಎಷ್ಟಾಗುತ್ತೋ ಶಿವನನ್ನು, ಮೃತ್ಯುಂಜಯನನ್ನು ಆರಾಧನೆ ಮಾಡ್ತಾ ಬನ್ನಿ, ಖಂಡಿತ ಒಳಿತಾಗತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 7. ವೃಷಭರಾಶಿಯವರಿಗೆ ಈ ವಾರ ಪ್ರಮುಖ ಯಾರು ಸಿಮೆಂಟ್ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ, ಕಬ್ಬಿಣದ ವ್ಯಾಪಾರಿಗಳಾಗಿರ್ತೀರಾ, ಅವ್ರಿಗೆ ಲಾಭದಾಯಕ ವಾರವಾಗಿರುತ್ತೆ. ಚಿನ್ನ ಬೆಳ್ಳಿ ವರ್ತಕರಿಗೂ ಕೂಡ ಈ ವಾರ ಪರವಾಗಿಲ್ಲಪ್ಪ, ಇಂದಿನ ವಾರ ಹೋಲಿಸ್ಕೊಂಡ್ರೆ ಸ್ವಲ್ಪ ಲಾಭದಾಯಕ ಅಮೌಂಟ್ ಆಗಿದೆ, ಸ್ವಲ್ಪ ಲಾಭವನ್ನು ಯಥೇಚ್ಛವಾಗಿ ಕಾಣಿದ್ದೀನಿ ಅಂತ ಅಂದ್ಕೊಂಡಿರ್ತೀರ. ಮಾಡ್ತಕ್ಕಂಥ ಅಷ್ಟು ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡತಕ್ಕಂಥದ್ದು. ಪ್ರಮುಖ ಕೃಷಿಕರಿಗೆ ಯಾರು ಹೂವು ಮತ್ತು ಬಾಳೆಹಣ್ಣನ್ನು ಬೆಳೀತಕ್ಕಂಥವ್ರಾಗಿರ್ತೀರ ಅಥವಾ ಅದನ್ನು ತಂದು ವ್ಯಾಪಾರವನ್ನು ಮಾಡುವಂಥವ್ರಾಗಿರ್ತಾರ, ಅವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಯಾರು ದೂರದ ಪ್ರಯಾಣವನ್ನು ಮಾಡಬೇಕು ಅಂತ ವೃಷಭರಾಶಿಯವರು ಈ ವಾರ ಅಂದ್ಕೊಂಡಿದ್ದೀರಾ, ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಕುಟುಂಬದೊಂದಿಗೆ, ಅಥವಾ ಒಂದು ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗಬೇಕು, ಅಥವಾ ಸಾಕಾಗ್ಬಿಟ್ಟಿದೆ ಕೆಲಸದ ಒತ್ತಡ ನಡುವೆ ಒಬ್ಬನೇ ಹೋಗಿ ಬರ್ತೀನಿ ಅಂಥೇಳಿ ಯಾರ ಮನಸ್ಥಿತಿ ಇದ್ದರೆ, ಪ್ರವಾಸದ ಮನಸ್ಥಿತಿ ಇದ್ದರೆ
ಕೊಂಚ ಮಟ್ಟಿಗೆ ಹೋಗೋಕ್ಕಿಂತ ಮುಂಚೆ ಇಷ್ಟ ದೇವರನ್ನೋ ಗಣಪತಿನ ಪ್ರಾರ್ಥನೆ ಮಾಡಿ ಹೋಗಿ, ಅಥವಾ ಸ್ವಲ್ಪ ಜಾಗೃತರಾಗಿ ಹೋಗಿ ಬನ್ನಿ. ಇಲ್ಲಾಂದರೆ ಹೋಗತಕ್ಕಂಥ ಒಂದಷ್ಟು ಪ್ರಯಾಣಗಳು ನೆಮ್ಮದಿಯನ್ನು ಕೊಡೋದಿಲ್ಲ, ಸ್ವಲ್ಪ ಜಂಜಾಟವನ್ನು ಮಾಡುತ್ತೆ, ಪ್ರಯಾಣದ ಮಧ್ಯೆ ತಡೆಗಳನ್ನು ಕೊಡ್ಬೋದು. ಯಾಕಾರ ಪ್ರಯಾಣಕ್ಕೆ ಬಂದೋ ಅಂತ ಮನಸ್ಥಿತಿ ಬರೋ ಥರ ಮಾಡ್ಕೊಳ್ಬೇಡಿ. ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಂಡು ಮುನ್ನುಗ್ಗಿ, ಖಂಡಿತವಾಗಿ ಒಳಿತಾಗತ್ತೆ ಅಂತ. ಪ್ರಮುಖ ಕ್ರೀಡಾಪಟುಗಳಿಗೆ ಈ ವಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸೂಕ್ತವಾದ ವಾರ ಅಭ್ಯಾಸಕ್ಕೆ ಅಂತ. ಮಾಡತಕ್ಕಂಥ ಅಭ್ಯಾಸವನ್ನು ಇನ್ನೂ ಸ್ವಲ್ಪ ಯಥೇಚ್ಛವಾಗಿ ಮಾಡಿ ಒಳ್ಳೆ ಕೀರ್ತಿಯನ್ನು, ಲಾಭವನ್ನು ಈ ವಾರ ನೀವು ಪಡೆದುಕೊಳ್ತೀರಾ ಅಂತ. ಅದೇ ರೀತಿ ಈ ವಾರ ನಿಮಗೆ ಆಸ್ತಿಯ ವಿಚಾರದಲ್ಲಿ ಜಗಳಗಳಾಗ್ಬೋದು ಅಂತ. ಅದು ಕೌಟುಂಬಿಕ ಜಗಳ ಅಂದರೆ ಯಾವುದೋ ಒಂದು ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳಿರುತ್ತೆ, ಅದನ್ನೇನೋ ಒಂದು ಶುದ್ಧಿ ಮಾಡ್ಕೊಳ್ಳೋದಕ್ಕೋ ಕ್ಲೀನ್ ಮಾಡ್ಕೊಳ್ಳೋದಕ್ಕೋ ಅಥವಾ ಏನೋ ನಿಮ್ಮ ವಶಪಡಿಸ್ಕೊಳ್ಳೋಕೆ ಹೋಗ್ತೀರಾ, ಜಗಳವಾಗತ್ತೆ, ಮನಸ್ತಾಪಗಳಾಗತ್ತೆ. ಕೊಂಚ ಮಟ್ಟಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಈ ವಾರನ ಕೆಲಸ ಕಾರ್ಯ ಪ್ರಾರಂಭಿಸಬೇಕು ಅಂತಿದ್ರೆ ಜಾಗ್ರತೆಯಿಂದ ಪ್ರಾರಂಭಿಸತಕ್ಕಂಥದ್ದು. ವೃತ್ತಿಪರ ತಿರುಗಾಟಗಳು ಅಂತ ಅಂದರೆ ಮಾಡತಕ್ಕಂಥ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ತಿರುಗಾಟ ಈ ವಾರ ವೃಷಭರಾಶಿಯವ್ರಿಗೆ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಓಡಾಡಿ, ಕೆಲಸ ಅಂತ ಎಲ್ಲವನ್ನೂ ಗೊಂದಲ ಮಾಡಿಕೊಂಡು ಒಂದನ್ನು ಸರಿ ಮಾಡೋಕ್ಕೋಗಿ ಇನ್ನು 4-5 ತಪ್ಪುಗಳನ್ನು ಮಾಡ್ಕೊಳತಕ್ಕಂಥದ್ದು. ಒಂದನ್ನೇ ತಾಳ್ಮೆಯಿಂದ ಒಂದು 10 ನಿಮಿಷ ನಿಧಾನ ಆದರೂ ಪರವಾಗಿಲ್ಲ ಅಂತ ಮಾಡಿ ಖಂಡಿತವಾಗಿ ಲಾಭದಾಯಕವಾಗಿರುತ್ತೆ ಅಂತೇಳಿ. ಈ ವಾರ ನೀವು ಆಡತಕ್ಕಂಥ ಮಾತುಗಳಿಂದನೇ ನಿಮ್ಮ ಇಷ್ಟ ಮಿತ್ರರ ಮುಂದೆಗೆ ಒಳ್ಳೆ ಭಿನ್ನಾಭಿಪ್ರಾಯವಾಗಿರ್ಬೋದು ಅಥವಾ ನಿಷ್ಠುಗಳನ್ನು ಮಾಡ್ಕೊಂಡ್ಬಿಡ್ತೀರಾ ಅಂತ. ಅಂದರೆ ಎಲ್ಲರೂ ನಿಮ್ಮವರೇ ಅಂತ ಅಂದ್ಕೊಂಡಿರ್ತೀರ, ಏನೋ ಸಲಿಗೆಯಲ್ಲಿ ಏನೋ ಕನ್ವೆ ಮಾಡೋಕ್ಕೋಗಿ ಇನ್ನೇನೋ ಹೇಳ್ಬಿಡ್ತೀರಾ. ಅದೇನಾಗ್ಬಿಡುತ್ತೆ, ಈ ಕಡೆ ಮನಸ್ಸಿಗೂ ಬೇಜಾರಾಗುತ್ತೆ, ಒಂದು. ಎರಡನೇದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ ಅಂತ. ಅದರ ಮೇಲೆ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು ಈ ವಾರ. ಈ ವಾರ ನೀವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶಕ್ತಿನುಸಾರ ಒಂದು ಕುಂಕುಮಾರ್ಚನೆಯನ್ನು, ಒಂದು ಅಭಿಷೇಕವನ್ನು ಮಾಡಿಸಿ ಆ ಕುಂಕುಮವನ್ನು ಧಾರಣೆ ಮಾಡಿ. ಖಂಡಿತವಾಗಿಯೂ ಈ ವಾರ ಸ್ವಲ್ಪ ತುಂಬ ಚೆನ್ನಾಗಿರೋ ಶಿವವಾರ ಅಂಥೇಳಿ ನಿಮಗೆ ಅನುಭವಕ್ಕೆ ಬರುತ್ತೆ. ಈ ವಾರದ ಅದೃಷ್ಟದ ಸಂಖ್ಯೆ 2. ಮಿಥುನ ರಾಶಿ. ಪ್ರಮುಖವಾಗಿ ಮಿಥುನ ರಾಶಿಯಲ್ಲಿ ಯಾರು ಆಟೋ, ಓಲಾ, ಊಬರ್ ಆ ಥರ ಒಂದಷ್ಟು ಪ್ರಯಾಣಿಕವಾಗಿ ಯಾರೋ ಒಂದು ವ್ಯವಹಾರವನ್ನು ಮಾಡ್ತಿರ್ತೀರ, ಅಥವಾ ಆಟೋ ಡ್ರೈವರ್ಗಳಾಗಿರ್ತೀರ, ಕ್ಯಾಬ್ ಡ್ರೈವರ್ಗಳಾಗಿರ್ತೀರ, ಅವರಿಗೆ ಲಾಭದಾಯಕ ವಾರವಾಗಿರುತ್ತೆ. ನೀವು ಮಾಡತಕ್ಕಂಥ ಉದ್ಯೋಗದಲ್ಲಿ ಒಳ್ಳೆಯ ಲಾಭವನ್ನು ಈ ವಾರ ನೀವು ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಪಿತ್ರಾರ್ಜಿತ ಮತ್ತು ನೀವೊಂದಷ್ಟು ಆಸ್ತಿಯನ್ನು ಮಾಡಬೇಕು ಅಂತ ಒಂದಷ್ಟು ದಿನಗಳಿಂದ ಕನಸನ್ನು ಹೊತ್ಕೊಂಡಿರ್ತೀರ, ಅದು ಈ ವಾರ ಈಡೇರುತ್ತೆ. ಸ್ವಲ್ಪ ಹೊಲ ಗದ್ದೆಗಳನ್ನು ತೆಗೆದುಕೊಳ್ಬೇಕು ಅಂತ ಆಸಕ್ತಿ ಇದ್ದವರು, ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಓಡಾಡ್ತಕ್ಕಂಥವ್ರು ಇದ್ದವರು ಸ್ವಲ್ಪ ಯಥೇಚ್ಛವಾಗಿ ಹುಡುಕಿ ನಿಮ್ಮ ಅನುಕೂಲವಾಗತಕ್ಕಂಥ ಭೂ ವಿಚಾರದ ಅನುಗ್ರಹ ನಿಮಗೆ ಈ ವಾರ ಆಗತ್ತೆ ಅಂತ. ಈ ವಾರ ನಿಮ್ಮ ಸ್ನೇಹಿತರ ಒಂದಷ್ಟು ಸಹವಾಸದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮನೆಯವರ ಸಪೋರ್ಟ್ ಈ ವಾರ ಜಾಸ್ತಿಯೇ ಇರುತ್ತೆ ನಿಮಗೆ ಅಂತ. ಅಂದರೆ ನೀವೇನೇ ಹೊಸ ಕೆಲಸವನ್ನು ಮಾಡಬೇಕು ಅಂದರೆ ಕುಟುಂಬದವರು ನಾನು ನನ್ನ ಜೊತೆ ನಿಂತ್ಕೊಳ್ತೀನಿ, ಏನನ್ನೇ ಇದ್ರೂ ಮಾಡು, ನಾನು ಸಹಾಯ ಮಾಡ್ತೀನಿ ಅಂಥೇಳಿ ಒಳ್ಳೆ ಮಾರಲ್ ಸಪೋರ್ಟನ್ನು ಮತ್ತು ವೈಯಕ್ತಿಕವಾಗಿ ನಿಮ್ಮ ಬೆನ್ನೆಲುಬಾಗಿ ನಿಮ್ಮನ್ನು ಜೊತೆ ನಿಂತ್ಕೊಳ್ತಾರೆ. ಅದು ನಿಮಗೆ ಒಳ್ಳೆ ಉತ್ಸಾಹವನ್ನು ಕೊಡುತ್ತೆ. ಆ ಉತ್ಸಾಹವನ್ನು ಕಮ್ಮಿ ಮಾಡ್ಕೊಳ್ಬೇಡಿ. ಯಾರು ಹೊಸ ಕೆಲಸವನ್ನು ಮಾಡಬೇಕು ಅಂತಿರ್ತಾರೋ ಯಥೇಚ್ಛವಾಗಿ ಪ್ರಯತ್ನ ಪಡಿ. ಖಂಡಿತವಾಗಿಯೂ ಸ್ವಲ್ಪ ಶಾರ್ಟ್ ಟೈಮಲ್ಲೇ ಒಳ್ಳೆ ಲಾಭವನ್ನು ಆ ವಿಚಾರದಲ್ಲಿ ಒಳ್ಳೆ ಹೆಸರನ್ನು ಕೂಡ ಸಂಪಾದನೆ ಮಾಡ್ಕೊಳ್ತೀರ. ಮಿಥುನ ರಾಶಿಯವರಿಗೆ ಈ ವಾರ ಅತಿಯಾದ ಖರ್ಚಾಗತ್ತೆ ಅಂತ. ಅಂದರೆ ಮಿತವಾಗಿ ಹಣವನ್ನು ಬಳಸತಕ್ಕಂಥದ್ದು ಅಂತ. ಅಂದರೆ ಜಾಸ್ತಿ ವಾರ ಖರ್ಚುಗಳನ್ನು ಮಾಡ್ಕೊಂಡ್ಬಿಡ್ತೀರ. ಸ್ವಲ್ಪ ಗೊತ್ತಿಲ್ಲದೋ 10 ರೂಪಾಯಿ ಖರ್ಚು ಮಾಡೋಕ್ಕೋಗಿ ಇನ್ನೇನು ಉಳಿಸೋಣ ಅಂಥೇಳಿ 20ರಿಂದ 30 ರೂಪಾಯಿ ಖರ್ಚು ಮಾಡಿಬಿಡ್ತೀರ. ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾದ್ರೆ ಜಾಗ್ರತೆಯಿಂದ ಖರ್ಚು ಮಾಡತಕ್ಕಂಥದ್ದು ಅಂತ. ಯಾರು ಸ್ವಲ್ಪ ಕ್ರೀಡಾಪಟುಗಳಾಗಿರ್ತೀರ, ಅದು ಪ್ರಮುಖ ನೀರಿನ ವಿಚಾರ, ಸ್ವಿಮ್ಮರ್ ಆಗಿರ್ಬೋದು ಅಥವಾ ನೀರಿನಲ್ಲಿ ಜಲಕ್ರೀಡೆಗಳಲ್ಲಿ ಆಡ್ತಕ್ಕಂಥ ಯಾರು ಕ್ರೀಡಾಪಟುಗಳಾಗಿರ್ತೀರ ಅವರು ಈ ವಾರ ಸೂಕ್ಷ್ಮವಾಗಿ ಸ್ವಲ್ಪ ಜಾಗ್ರತೆಯಿಂದಿರಿ. ನೀರಿನಲ್ಲಿ ಕೊಂಚ ಮಟ್ಟಿಗೆ ಗಂಡಾಂತರ ಈ ವಾರ ಇದೆ ಅಂತ ಮಿಥುನ ರಾಶಿಯವರಿಗೆ. ಅದೇ ರೀತಿ ಈ ವಾರ ಯಾರು ಹೂ ಮತ್ತು ಹಣ್ಣಿನ ವ್ಯಾಪಾರಗಳಾಗಿರ್ತೀರ ಅವರು ಮಿಶ್ರ ಫಲದ ಅಪೇಕ್ಷೆ ಮಾಡತಕ್ಕಂಥದ್ದು. ಯಾರು ರಿಯಲ್ ಎಸ್ಟೇಟನ್ನು ಮಾಡ್ತಿರ್ತಾರೋ ಅಥವಾ ಭೂಮಿ ವಿಚಾರದ ವ್ಯಾಪಾರಗಳನ್ನು ಮಾಡ್ತಿರ್ತಾರೋ ಅವರಿಗೆ ಮಿಶ್ರ ಫಲದ ಅಪೇಕ್ಷೆ ಇರುತ್ತೆ. ಮೊದಲೇ ಆರೋಗ್ಯದ ಸಮಸ್ಯೆ ಎದುರಿಸ್ತಿದ್ದವರಿಗೆ ಈ ವಾರ ಅದು ದ್ವಿಗುಣ ಅಂದರೆ ಉಲ್ಬಣವಾಗುತ್ತೆ ಅಂತ. ಸ್ವಲ್ಪ ಆರೋಗ್ಯದ ಮೇಲೆ ಅವರು ಗಮನ ಹರಿಸತಕ್ಕಂಥದ್ದು. ಈ ವಾರ ನೀವು ನಿಮ್ಮ ಹತ್ತಿರದಲ್ಲಿರತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡತಕ್ಕಂಥದ್ದು. ಮಂಗಳವಾರ ಅಥವಾ ಶನಿವಾರ ಅಥವಾ ನಿಮ್ಮ ಅನುಕೂಲ ಆಗತಕ್ಕಂಥ ದಿನಗಳು ಹೋಗಿ ದರ್ಶನವನ್ನು ಮಾಡಿ ಅಲ್ಲಿ ಭಗವಂತನಿಗೆ ಮಾಡತಕ್ಕಂಥ ಅಭಿಷೇಕದ ರಕ್ಷೆಯನ್ನು ಅಂದರೆ ಹಳದಿಯನ್ನು ಅರ್ಶನವನ್ನು ಧಾರಣೆ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಈ ವಾರ ಸ್ವಲ್ಪ ಮಟ್ಟಿಗೆ ಆರಾಮ್ಸೆಯ ವಾರ ಅಂತ ಅನಿಸುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 8. ಕಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಪ್ರಮುಖವಾಗಿ ಯಾರು
ಸರ್ಕಾರಿ ಅಧಿಕಾರಿಗಳಿದ್ದೀರಾ, ಯಾರು ಸರ್ಕಾರಿ ಅಧಿಕಾರಿಗಳಾಗಿ ಟ್ರಾನ್ಸ್ಫರ್ ಅಪೇಕ್ಷೆಯಲ್ಲಿದ್ದೀರಾ, ನನಗೆ ಈ ಊರು ಸಾಕಾಗಿದೆ, ಸ್ವಲ್ಪ ಟ್ರಾನ್ಸ್ಫರ್ ಅಪೇಕ್ಷೆಯಲ್ಲಿದ್ದೀನಿ, ಅಥವಾ ನಾನು ಸರ್ಕಾರಿ ಉದ್ಯೋಗನಾಗಿದ್ದೀನಿ, ಸ್ವಲ್ಪ ಕೆಲಸದ ಪರಿಸ್ಥಿತಿಗಳಲ್ಲಿ ಕಿರಿಕಿರಿ ಆಗುತ್ತೆ, ಕೆಲಸದ ಸ್ಥಳಗಳಲ್ಲಿ ಸ್ವಲ್ಪ ಗೊಂದಲವಿದೆ ಅಂತೇಳಿ ಮನಸ್ಸಿಗೆ ಅನಿಸ್ತಿದ್ದವ್ರಿಗೆ ಈ ವಾರ ರಿಲೀಫ್ ಆಗುತ್ತೆ. ಆ ವಿಚಾರದಲ್ಲಿ ಲಾಭದಾಯಕ ವಾರವಾಗಿರುತ್ತೆ ಅಂತ. ಈ ವಾರ ನೀವು ಮಾಡತಕ್ಕಂಥ ನೂತನ ಕೆಲಸ ಕಾರ್ಯದಲ್ಲಿ ಒಳ್ಳೆ ಲಾಭವನ್ನು, ಕೀರ್ತಿನ ಅಪೇಕ್ಷೆ ಮಾಡ್ಬೋದು. ಪ್ರಮುಖ ಗೃಹಿಣಿಯರಿಗೆ ಈ ವಾರ ಪರವಾಗಿಲ್ಲಪ್ಪ, ಆರಾಮ್ಸೆ ವಾರ, ಸ್ವಲ್ಪ ಈ ವಾರ ನೆಮ್ಮದಿಯಾಗಿತ್ತು ಅಂತ ಮನೋಭಾವನೆ ಬರೋ ಥರ ಆಗುತ್ತೆ. ಮನಸ್ಸಿಗೂ ಕೂಡ ಆರಾಮ್ಸೆ ಆಗುತ್ತೆ. ಶುಭ ಸಮಾರಂಭದಲ್ಲಿ ಭಾಗವಹಿಸುವ ಒಂದಷ್ಟು ಅನುಕೂಲಗಳಾಗುತ್ತೆ. ಸಂಬಂಧಿಕರ, ಮಿತ್ರರ, ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೂ ಕೂಡ ಸ್ವಲ್ಪ ಸಂತೋಷವಾಗುತ್ತೆ. ಕಟಕ ರಾಶಿಯವರು ಈ ವಾರ ಮೋಸ ಹೋಗ್ಬೋದು, ಜಾಗ್ರತೆಯಿಂದಿರಿ ಅಂತ. ಅಂದರೆ ಈ ವಾರ ಯಾರನ್ನೋ ನಂಬಿ ಅವ್ರ ಕಡೆಯಿಂದ ಏನೋ ಅಂದ್ಕೊಂಡಿರ್ತಾರೆ, ಇವರ ನಂಬಿದರೆ ನನಗೆ ಕೆಲಸವಾಗುತ್ತೆ ಈ ವಾರ ಅಂತ ಏನೋ ಯಾವುದೋ ಒಂದು ಮನೋಭಾವನೆಯಲ್ಲಿ ಅಥವಾ ಯಾವುದೋ ಒಂದು ಖುಷಿಲಿರ್ತೀರ. ಆದರೆ ಅವರು ಈ ಕಡೆ ಸಹಾಯವೂ ಮಾಡೋದಿಲ್ಲ, ಮಾಡ್ತೀನಿ ಅಂತಲೂ ಹೇಳಲ್ಲ, ಮಾಡಲ್ಲ ಅಂತ ಹೇಳಲ್ಲ, ನಿಮ್ಮ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೆ ನಿಮ್ಮನ್ನು. ಆ ಥರ ಮಾಡ್ಕೊಳ್ಬೇಡಿ. ಸ್ವಲ್ಪ ಮಟ್ಟಿಗೆ ಆ ವಿಚಾರದಲ್ಲಿ ಜಾಗ್ರತೆಯಿಂದ ಇರತಕ್ಕಂಥದ್ದು ಅಂತ. ಡಿಪ್ರೆಷನ್ಸ್ ಕೂಡ ಹೋಗ್ಬೋದು ಕೆಲವರು ಈ ವಾರ. ಕಟಕ ರಾಶಿಯವರು ಕೆಲಸ ಆಗ್ತಾಯಿಲ್ಲ, ತುಂಬ ವರ್ಕ್ ಪ್ರೆಷರ್, ಇನ್ಯಾರೋ ಮೋಸ ಮಾಡಿಬಿಟ್ರು, ಇನ್ಯಾರೋ ದುಃಖದ ಮಾತುಗಳನ್ನಾಡಿ ಚುಚ್ಚು ಮಾತಾಡ್ಬಿಟ್ರು, ನಮ್ಗೆ ತುಂಬ ಬೇಕಾದವರೇ ಅಂತೇಳಿ ಮನಸ್ಸಿಗೆ ಅನಿಸ್ಕೊಳುತ್ತೆ. ಕೆಲವರು ಡಿಪ್ರೆಷನ್ಸ್ಗೆ ಹೋಗ್ಬೋದು, ಅದ್ರ ಮೇಲೆ ಗಮನ ಹರಿಸತಕ್ಕಂಥದ್ದು. ಪ್ರಮುಖವಾಗಿ ಯಾರು ಸುಗಂಧ ದ್ರವ್ಯಗಳನ್ನು, ಮಂಗಳ ದ್ರವ್ಯಗಳನ್ನು ಬಿಸ್ನೆಸ್ ಮಾಡ್ತಿರ್ತೀರೋ ಅವರು ಜಾಗ್ರತೆಯಿಂದಿರಿ. ಈ ವಾರ ಬಿಸ್ನೆಸ್ಸಲ್ಲಿ ನಷ್ಟ ಆಗ್ಬೋದು ಅಥವಾ ಕೊಂಚ ಮಟ್ಟಿಗೆ ಇಳಿಕೆಯೂ ಕೂಡ ಆಗ್ಬೋದು ಅಂತ. ಲಾಭದಾಯಕದಲ್ಲಿ ಸ್ವಲ್ಪ ಅವರು ಜಾಗ್ರತೆಯಿಂದಿರತಕ್ಕಂಥದ್ದು. ಕಟಕ ರಾಶಿಯವರು ಈ ವಾರ ಲಕ್ಷ್ಮಿ ಆರಾಧನೆಯನ್ನು ಮಾಡಿ. ಖಂಡಿತವಾಗಿಯೂ ಲಕ್ಷ್ಮಿ ಸ್ಥೈರ್ಯವಾಗಿ ಜೊತೆ ನಿಂತ್ಕೊಳ್ತಾಳೆ. ಮತ್ತು ಶುಕ್ರವಾರ ಅನುಕೂಲವಾದರೆ ಹತ್ತದಲ್ಲಿರತಕ್ಕಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರತಕ್ಕಂಥದ್ದು, ಕುಂಕುಮವನ್ನು ದಾಣೆ ಮಾಡತಕ್ಕಂಥದ್ದು, ಅಥವಾ ಮನೆಯಲ್ಲೇ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಶಕ್ತಿನುಸಾರವಾಗಿ ಜಪವನ್ನು ಮಾಡ್ಕೊಳ್ಳಿ. ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಥವಾ ಒಂದು ಸುಂದರವಾದ ಪರಿಸರ, ಹಾಲಲ್ಲೋ ಮರದ ಕಡೆ ಕೂತ್ಕೊಂಡು ಖಂಡಿತ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತ. ನಿಮ್ಮ ಅದೃಷ್ಟದ ಸಂಖ್ಯೆ 7. ಸಿಂಹರಾಶಿ. ಸಿಂಹರಾಶಿಯಲ್ಲಿ ಪ್ರಮುಖವಾಗಿ ಶಿಕ್ಷಕರಿಗೆ ಈ ವಾರ ಲಾಭದಾಯಕ ವಾರ ಅಂತ. ಯಾರೋ ಶಿಕ್ಷಕರು ಈ ಸಂಸ್ಥೆಯಲ್ಲಿ ಸ್ವಲ್ಪ ವರ್ಕ್ ಮಾಡಿ ಸಾಕಾಗಿದೆ, ಸ್ವಲ್ಪ ನನಗೆ ಪ್ರಮೋಷನ್ಸ್ ಬೇಕಾಗ್ಬೋದು, ಬೇರೆ ಸಂಸ್ಥೆಗೆ ಹೋಗೋಣ, ಸ್ಯಾಲ್ರಿ ಹೈಕ್ ಸಿಗುತ್ತೆ, ಕೆಲಸವನ್ನು ಚೇಂಜ್ ಮಾಡಿದ್ರೆ ಬೇರೆ ಸಂಸ್ಥೆಗೆ ಹೋಗ್ಬೋದಾ, ಅಥವಾ ಇರತಕ್ಕಂಥ ಸಂಸ್ಥೆಯಲ್ಲಿ ನಂಗೆ ಒಳ್ಳೆ ಸ್ಥಾನಮಾನ ಅಪೇಕ್ಷೆ ಇಟ್ಕೊಂಡು ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ಕೊರಗ್ತಾ ಇದ್ದರೆ ಆ ಎಲ್ಲ ಕೆಲಸಗಳು ಈ ವಾರ ಫುಲ್ಫಿಲ್ ಆಗುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಉತ್ತಮವಾದ ವಾರ ಅಂತ. ಯಾರು ಸರ್ಕಾರದ ಸಬ್ಸಿಡಿಗಳ ಸ್ವಲ್ಪ ಸವಲತ್ತುಗಳನ್ನು ಪಡ್ಕೊಳ್ಬೇಕು ಅಂದರೆ ತುಂಬ ದಿನದ ಅಲ್ದಾಡ್ತಿರ್ತೀರ, ಸರ್ಕಾರದಿಂದ ಯಾವುದೋ ಒಂದು ಸಾಲ ಸಿಗಬೇಕು, ಸರ್ಕಾರದಿಂದ ಯಾವುದೋ ಸವಲತ್ತು ಸಿಗಬೇಕು, ಮನೆಗೆ ಯಾವುದೋ ಗ್ರಾಂಟ್ ಆಗಬೇಕು, ಅಥವಾ ಯಾವುದೋ ಒಂದು ಫಂಡಿಂಗ್ ಆಗಬೇಕು ಅಂತ, ಅಥವಾ ಇನ್ಯಾರೋ ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಬೇಕು ಅಂತ ಸ್ವಲ್ಪ ಸಿಂಹರಾಶಿಯಲ್ಲಿ ಯಾರು ಕಷ್ಟಪಡ್ತಿರ್ತೀರ ಅವ್ರಿಗೆ ಈ ವಾರ ಲಾಭದಾಯಕವಾಗುತ್ತೆ. ಸಿಂಹರಾಶಿಯಲ್ಲಿ ಮನಸ್ಸಲ್ಲಿ ಒಂದು ಆಸೆ ಇಟ್ಕೊಂಡಿರ್ತೀರ ತುಂಬ ದಿನಗಳಿಂದ. ಈ ಆಸೆ ಈಡೇರಿದ್ರೆ ಸ್ವಲ್ಪ ಜೀವನಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ, ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಬೋದು, ಆರಾಮ್ಸೆ ಆಗಿರ್ಬೋದು ಅಂತ ಅನಿಸ್ತಾ ಇರುತ್ತೆ. ಆ ಆಸೆ ಈ ವಾರ ಈಡೇರುತ್ತೆ. ಸಿಂಹರಾಶಿಯವ್ರಿಗೆ ಮನಸ್ಸಿಗೆ ತುಂಬ ತೃಪ್ತವಾಗುತ್ತೆ. ಇಲ್ಲಪ್ಪ, ಅಷ್ಟು ತಿಂಗಳು ವರ್ಷ ನನ್ನ ಕಾದಿದ್ದಕ್ಕೂ ಸಾರ್ಥಕವಾಯಿತು, ಈಗಲಾದರೂ ನೆಮ್ಮದಿಯಿಂದಿರೋಣ ಅಂತೇಳಿ ಆ ವಿಚಾರದಲ್ಲಿ ನಿಮಗನ್ಸುತ್ತೆ. ಪ್ರಮುಖ ಯಾರು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತೀರ, ಮೆಡಿಕಲ್ ರೆಪ್ಗಳಾಗಿರ್ತೀರ, ಅಥವಾ ಮೆಡಿಕಲ್ ಸ್ಟೋರ್ಗಳನ್ನು ನಡೆಸ್ತಿರ್ತೀರ, ಅವರು ಅಷ್ಟೂ ಜನಕ್ಕೆ ಈ ವಾರ ಲಾಭದಾಯಕ ವಾರ. ಒಳ್ಳೆಯ ಲಾಭವನ್ನು ಮತ್ತು ಆ ಕ್ಷೇತ್ರಗಳಲ್ಲಿ ಒಳ್ಳೆಯ ಹೆಸರನ್ನು ಕೂಡ ನೀವು ಸಂಪಾದನೆ ಮಾಡ್ಕೊಳ್ಬೋದು ಈ ವಾರ. ಸಿಂಹರಾಶಿಯಲ್ಲಿ ಪ್ರಮುಖವಾಗಿ ಈ ವಾರ ಜನರೊಂದಿಗೆ ಕಲಹಗಳು ಅಂದರೆ ಜಗಳಗಳಾಗ್ಬೋದು, ಜಾಗ್ರತೆಯಿಂದಿರಲಿ ಅಂತ. ಅಂದರೆ ಪ್ರಮುಖವಾಗಿ ನೀವು ಯಾರೋ ವ್ಯಕ್ತಿ ಗೊತ್ತೇ ಇರೋದಿಲ್ಲ, ಏನನ್ನೋ ಸನ್ನಿವೇಶವಾಗಿ ಮಾತಾಡ್ಸೋಕೆ ಹೋಗ್ತೀರಾ, ಅಥವಾ ಗೊತ್ತಿದ್ದೋ ಏನೋ ತಪ್ಪಾಗ್ಬಿಡುತ್ತೆ. ಆವಾಗ ಮೂರನೇ ವ್ಯಕ್ತಿಯೊಂದಿಗೆ ನಿಮ್ಮೊಂದಿಗೆ ಜಗಳವಾಗುತ್ತೆ. ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವೇ ಅಬ್ಸರ್ವ್ ಮಾಡಿಕೊಂಡು ಆ ಪರಿಸ್ಥಿತಿಯನ್ನು ನೀವೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಅದು ಸಮಸ್ಯೆ ಆಗುತ್ತೆ ಅಂತ. ನಿಮ್ಮ ಮನೆಯಲ್ಲಿ ಈ ವಾರ ಯಾರಿಗಾರೊಬ್ರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ, ಅವ್ರನ್ನ ನೋಡಿಕೊಂಡು ಇಡೀ ವಾರ ಅದರ ವಿಚಾರದಲ್ಲೇ ತಲೆ ಕೆಡಿಸ್ಕೊಂಡು ಸ್ವಲ್ಪ ಸಮಯ ಅಲ್ಲೇ ವ್ಯರ್ಥ ಮಾಡ್ಕೊಳ್ಳೋ ಥರ ಆಗಿಬಿಡುತ್ತೆ. ಮನಸ್ಸಿಗೆ ಗೊಂದಲ, ಇದನ್ನು ಮಾಡೋಣವಾ ಅಥವಾ ಇದನ್ನು ಮಾಡೋಣವಾ, ಸಿಕ್ಕಿರೋದನ್ನು ಬಳಸ್ಕೊಳ್ಳೋಣವಾ ಅಥವಾ ಬಿಟ್ಬಿಡೋಣವಾ, ಇದೇ ರೀತಿ ಸಿಂಹರಾಶಿಯವರು ಗೊಂದಲದ ಗೂಡು ಮಾಡ್ಕೊಂಡಿರ್ತಾರೆ ಮನಸ್ಸನ್ನು. ಅದನ್ನು ಜಾಗ್ರತೆಯಿಂದ ಇರತಕ್ಕಂಥದ್ದು ಪ್ರಮುಖ. ಈ ವಾರ
ನೀವು ವಾಸ ಮಾಡತಕ್ಕಂಥ ಮನೆಯಲ್ಲಿ ಅವರ ಅಕ್ಕಪಕ್ಕದ ಮನೆಯವರುಗಳಿಂದ ತೊಂದರೆಗಳಾಗತ್ತೆ ಅಂತ. ನೀವು ಎಲ್ಲೊಂದು ಕಡೆ ವಾಸ ಮಾಡಿರ್ತೀರ, ಅಕ್ಕಪಕ್ಕದವರು ಸ್ವಲ್ಪ ತೊಂದರೆಗಳನ್ನು ಮಾಡಬಹುದು, ಚುಚ್ಚು ಮಾತುಗಳನ್ನು ಹಾಕ್ಬೋದು, ಅಥವಾ ಸುಮ್ಮನೆ ಜಗಳನ್ನ ತಂದಿಟ್ಬಿಡ್ಬೋದು, ಅಥವಾ ಮೊಕ್ಕ ಮನಸ್ಸು ಅಂತಂದರೆ ಮೊಕ್ಕ ನೋಡಿದ್ರೆ ಮಾತಾಡ್ಸೋಕ್ಕೂ ಮನಸ್ಸು ಬರೋದಿಲ್ಲ ಇಬ್ಬರಿಗೂ ಕೂಡ. ಆ ಥರ ಪರಿಸ್ಥಿತಿಗಳು ಈ ವಾರ ಸಿಂಹರಾಶಿಯವ್ರಿಗಾಗತ್ತೆ. ಸ್ವಲ್ಪ ಯಾರು ಅಕ್ಕಪಕ್ಕದೊಂದಿಗೆ ವಾಸ ಮಾಡ್ತಿರ್ತಾರೋ ಅವ್ರ ಜೊತೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ, ನಿಮ್ಮದೇ ತಪ್ಪಲ್ಲ ಅಂದರೂ ಕೂಡ ಪರವಾಗಿಲ್ಲ ಬಿಡಪ್ಪ, ಅವರೇ ಚೆನ್ನಾಗಿರಲಿ, ಖುಷಿಯಿಂದಿರೋಣ ಎಲ್ಲರೂ ಅಂಥೇಳಿ ಆ ಮನಸ್ಥಿತಿಗೆ ಸಿಂಹರಾಶಿಯವರು ಬನ್ನಿ. ಖಂಡಿತ ಈ ವಾರ ಯಾವುದೇ ರೀತಿಯ ಜಗಳ ಜಂಜಾಟ ಏನನ್ನೂ ಕೂಡ ಇರೋದಿಲ್ಲ ಅಂತ. ಸಿಂಹರಾಶಿಯವರು ಈ ವಾರ ನವಗ್ರಹ ಪ್ರಾರ್ಥನೆಯನ್ನು ಮಾಡಿ, ಅಂದರೆ ಹತ್ತಿರದಲ್ಲಿರತಕ್ಕಂಥ ನವಗ್ರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 9 ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು, ನಮಸ್ಕಾರವನ್ನು ಮಾಡತಕ್ಕಂಥ ಈ ಥರ ನವಗ್ರಹ ಆರಾಧನೆಗಳನ್ನು ಮಾಡಿ. ಖಂಡಿತ ಈ ವಾರ ಶುಭದ ವಾರವಾಗಿರುತ್ತೆ ಅಂತ. ನಿಮ್ಮ ಅದೃಷ್ಟದ ಸಂಖ್ಯೆ 1. ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿ ಯಾರು ಭೂ ವ್ಯವಹಾರಗಳನ್ನು ಮಾಡ್ತಿರ್ತೀರ, ಅಂದರೆ ರಿಯಲ್ ಎಸ್ಟೇಟನ್ನು ಮಾಡ್ತಿರ್ತೀರ, ಅವರಿಗೆ ಲಾಭದಾಯಕ ವಾರವಾಗಿರುತ್ತೆ. ಅವರು ಈ ವಾರ ಒಳ್ಳೆ ಲಾಭವನ್ನು ಭೂಕ್ಷೇತ್ರದಲ್ಲಿ ಭೂದೇವಿ ಅನುಗ್ರಹದಿಂದ ಒಳ್ಳೆ ಹೆಸರನ್ನು ಕೂಡ ಸಂಪಾದನೆ ಮಾಡೋದಾಗಿರ್ತಾರೆ. ಅಂದರೆ ಸ್ವಲ್ಪ ಇಂದಿನ ವಾರಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಲಾಭದಾಯಕವಾಗಿದ್ದರೂ ಕೂಡ ಕಮ್ಮಿ ಇರುತ್ತೆ. ಈ ವಾರ ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಶ್ರದ್ಧೆಯಿಂದ ಖಂಡಿತವಾಗಿ ಒಳ್ಳೆ ಲಾಭವನ್ನೇ ನೋಡ್ಬೋದು. ಪ್ರಮುಖ ಯಾರು ಆಯಿಲ್ ಮತ್ತು ಪೆಟ್ರೋಲಿಯಂ ಬಿಸ್ನೆಸ್ಸನ್ನು ಮಾಡ್ತಿರ್ತೀರ ಅವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಅವರು ಆ ಕ್ಷೇತ್ರಗಳಲ್ಲಿ ಒಳ್ಳೆ ಲಾಭವನ್ನು ಕೂಡ ಅಪೇಕ್ಷೆ ಮಾಡ್ಬೋದು. ಪ್ರಮುಖ ಯಾರು ಬಟ್ಟೆ ಬಿಸ್ನೆಸ್ಸನ್ನು ಮಾಡ್ತಿರ್ತೀರ ಅಥವಾ ಲಿಕ್ಕರ್ ಶಾಪ್ಸ್ಗಳನ್ನು ನಡೆಸ್ಕೊಂಡು ಯಾರು ಇರ್ತೀರ, ಲೇವಾದೇವಿಗಳನ್ನು ಯಾರು ಮಾಡ್ತಿರ್ತೀರ ಫಿನಾನ್ಸರ್ಸ್ಗಳಾಗಿ, ಅವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಅವರು ಯಥೇಚ್ಛವಾಗಿ ಈ ವಾರ ಲಕ್ಷ್ಮಿ ಅನುಗ್ರಹವನ್ನು ಪಡೆದುಕೊಳ್ಬೋದು ಅಂತ. ಕುಟುಂಬದೊಂದಿಗೆ ಉತ್ತಮ ಹೊಂದಾಣಿಕೆ ಈ ವಾರ ವೃದ್ಧಿಯಾಗತ್ತೆ ಅಂತ. ಅಂದರೆ ಕನ್ಯಾ ರಾಶಿಯವರು ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳನ್ನು ಮಾಡ್ಕೊಂಡಿರ್ತಾರೆ. ಹಿಂದಿನ ವಾರಗಳಲ್ಲಿ ಯೋಚನೆ ಮಾಡಿದ್ರೆ ತಂಗಿ ಜೊತೆಗೋ, ತಮ್ಮನ ಜೊತೆಗೋ, ತಂದೆ ಜೊತೆಗೋ, ತಾಯಿ ಜೊತೆಗೋ ಏನೋ ಒಂದು ಸ್ವಲ್ಪ ಮನಸ್ತಾಪಗಳಾಗಿರುತ್ತೆ. ಸ್ವಲ್ಪ ಮಾತುಕತೆ ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ ಅಂತ. ಅದು ಈ ವಾರ ಕ್ಲಿಯರ್ ಆಗುತ್ತೆ. ಅವರೊಂದಿಗೆ ಮತ್ತೆ ಬಾಂಡಿಂಗ್ ಇನ್ನೂ ಚೆನ್ನಾಗಿ ವೃದ್ಧಿ ಆಗುತ್ತೆ. ಮನಸ್ಸಿಗೆ ಸಮಾಧಾನ ಕೂಡ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರ ಕೊಂಚ ಮಟ್ಟಿಗೆ ಮನಸ್ಸಿಗೆ ಗೊಂದಲದ ಜೊತೆಗೆ ಭಯವಿರುತ್ತೆ ಅಂತ. ಅಂದರೆ ಹಿತಶತ್ರುಗಳ ಕಾಟ ಒಂದು, ಗೊಂದಲ, ಹೋಗ್ತಿರೋ ದಾರಿ ಸರಿ ಇದೆಯಾ, ಮುಂದೇನಾರ ಹೋಗ್ತಿರೋ ದಾರಿನ ಎಡೆ ಬಿದ್ದುಬಿಡ್ತೀನ, ತುಂಬ ನಷ್ಟವಾಗ್ಬಿಡುತ್ತಾ, ಕಳ್ಕೊಂಬಿಡ್ತೀನ, ಯಾರೋ ನೀನು ಸರಿ ಇಲ್ಲಪ್ಪ ಅಂತ ಅಪಕೀರ್ತಿನ ನನಗೆ ತಂದು ಕೊಟ್ಬಿಡ್ತಾರ ಅಂತ ಮನಸ್ಸಲ್ಲಿ ತುಂಬ ಆಲೋಚನೆ ಇರುತ್ತೆ. ಭಯದಿಂದ ಕೂಟಿರ್ತೀರ, ಮನಸ್ಸನ್ನು ಗೊಂದಲ ಮಾಡ್ಕೊಂಡಿರ್ತೀರ. ಎಲ್ಲವನ್ನು ಬದಿಗೊತ್ತಿ ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಲಿ. ನಾನು ಮಾಡ್ತಾ ಇರೋದು ಸರಿ, ಅದು ತಪ್ಪೇ ಆಗಲಿ, ನಷ್ಟವೇ ಆಗಲಿ, ಲಾಭವೇ ಆಗಲಿ, ಅದನ್ನು ನಾನು ಫೇಸ್ ಮಾಡ್ತೀನಿ ಎಂಬ ಮನಸ್ಥೈರ್ಯವನ್ನು ವೃದ್ಧಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ. ಖಂಡಿತವಾಗಿ ಯಾವುದೇ ರೀತಿಯ ಭಯಪಡೋ ಅವಶ್ಯಕತೆಯೂ ಇಲ್ಲ, ಆ ಕಡೆ ನಷ್ಟವೂ ಆಗೋದಿಲ್ಲ, ಲಾಭದಾಯಕವಾಗಿರುತ್ತೆ ಅಂತ. ಅದೇ ರೀತಿ ಈ ವಾರ ನಿಮಗೆ ಅಪಕೀರ್ತಿ ಬರ್ಬೋದು, ಜಾಗ್ರತೆಯಲ್ಲಿ. ಅದು ಕೆಲಸಗಾರರಿಗೆ, ಅಂದರೆ ಉದ್ಯೋಗವನ್ನು ಮಾಡ್ತಕ್ಕಂಥ ಉದ್ಯೋಗಿಗಳಿಗೆ, ಮಾಡ್ತಕ್ಕಂಥ ಉದ್ಯೋಗ ಕ್ಷೇತ್ರದಲ್ಲಿ, ಅಂದರೆ ಆ ಸ್ಥಳದಲ್ಲಿ ನೀನು ಸರಿ ಇಲ್ಲಪ್ಪ, ಇವನಿಗೆ ಕೆಲಸವನ್ನು ಈ ಥರ ತಪ್ಪು ಮಾಡಿಬಿಟ್ಟ, ಅಥವಾ ಈ ಥರದ್ದು ಯಾವುದೋ ಯಾರೋ ಚುಚ್ಚು ಆಡು ಮಾತುಗಳಿಂದ ನಿಮ್ಮನ್ನು ಟಾರ್ಗೆಟ್ ಮಾಡ್ಬೋದು. ನಿಮಗೆ ಕೆಟ್ಟ ಹೆಸರು ತರೋ ಥರ ವಾತಾವರಣ ಸೃಷ್ಟಿ ಮಾಡ್ಬೋದು ನಿಮ್ಮ ಶತ್ರುಗಳು. ಅದ್ರ ಮೇಲೆ ಗಮನ ಹರಿಸತಕ್ಕಂಥದ್ದು. ನಿಮ್ಮ ಮೇಲಿನ ಅಧಿಕಾರಿಗಳಿಂದ ಈ ವಾರ ಕೊಂಚ ಮಟ್ಟಿಗೆ ನಿಮಗೆ ಇರಿಟೇಷನ್ಸ್ ಆಗುತ್ತೆ. ವರ್ಕ್ ಪ್ರೆಷರ್ನ ಜಾಸ್ತಿ ಮಾಡ್ತಾರೆ. ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿಯೇ ನಿಮ್ಗೆ ಕೊಡೋದಿಲ್ಲ ಈ ವಾರ ಕನ್ಯಾ ರಾಶಿಯವರಿಗೆ. ಸ್ವಲ್ಪ ನಿಮ್ಮ ಮೇಲಿನ ಅಧಿಕಾರಿಗಳಿಂದನೋ ಅಥವಾ ವರ್ಕ್ ಪ್ರೆಷರಿಂದನೋ ಇಷ್ಟು ನಯವಾಗಿ ತಪ್ಪಿಸ್ಕೊಂಡು ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ಬೋದು. ಅದನ್ನು ಆಲೋಚನೆ ಮಾಡಿ ಖಂಡಿತ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಅಂತ. ಈ ವಾರ ನೀವು ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡತಕ್ಕಂಥದ್ದು. ಅಂದರೆ ನಿಮಗೊಂದು ದೇವರು ಇಷ್ಟ ದೇವರು ಅಂತ ಇರುತ್ತೆ. ಅದು ರಾಘವೇಂದ್ರ ಸ್ವಾಮಿಗಳೇ ಆಗಿರ್ಬೋದು, ಗಣಪತಿ ಇರ್ಬೋದು, ಆಂಜನೇಯ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ನಿಮ್ಮ ಇಚ್ಛೆ. ನಿಮ್ಮ ಇಷ್ಟ ದೇವರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಪ್ರತಿನಿತ್ಯ ಅನುಕೂಲವಾದ ಜಪವನ್ನು ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ನಿಮ್ಮ ಇಷ್ಟ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿ. ಖಂಡಿತ ಅದು ನಿಮಗೆ ಒಳ್ಳೆಯ ಲಾಭವನ್ನು ಈ ವಾರ ತಂದುಕೊಡುತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಅನಿರೀಕ್ಷಿತ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತ. ಪ್ರಮುಖವಾಗಿ ನೀವು ಅಂದ್ಕೊಂಡಿರ್ತಾರೆ ತುಂಬ ತಿಂಗಳುಗಳಿಂದ ಕೊಂಚ ಮಟ್ಟಿಗೆ ಲಕ್ಷ್ಮಿ ಅನುಗ್ರಹವಾದರೆ ಸಾಕಪ್ಪ, ಇರತಕ್ಕಂಥ ಒಂದಷ್ಟು ಕಮಿಟ್ಮೆಂಟ್ಗಳನ್ನ ತೀರಿಸ್ಕೊಂಬೋಣ ಅಂತ ಪ್ರತಿ ವಾರ ಒದ್ದಾಡ್ತಿರ್ತೀರ. ಅದು ಈ ವಾರ ಈಡೇರುತ್ತೆ. ನೀವು ಅಂದ್ಕೊಂಡೇ ಇರೋದಿಲ್ಲ, ಈ ಭಾಗದಿಂದ ಅಥವಾ ಈ ಕಡೆಯಿಂದ ಒಂದು ಅಮೌಂಟ್ ಸಿಗುತ್ತೆ, ನನಗೆ ಇರತಕ್ಕಂಥ ಹಣಕಾಸಿನ ಮುಂಗಟ್ಟುಗಳನ್ನ ತೀರಿಸ್ಕೊಳ್ಬೋದು ಅಂತ. ಅದು ಈ ವಾರ ಈಡೇರುತ್ತೆ. ಲಕ್ಷ್ಮಿ ಅನುಗ್ರಹವಾಗುತ್ತೆ. ನಿಮಗೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ಒಳ್ಳೆ ಲಾಭವನ್ನು ಕೂಡ ಅಪೇಕ್ಷೆ ಮಾಡ್ಬೋದು. ಕುಟುಂಬದೊಂದಿಗೆ
ಉತ್ತಮ ಬಾಂಧವ್ಯ ಈ ವಾರ ವೃದ್ಧಿ ಆಗುತ್ತೆ. ಮಾಡತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕೂಡ ತುಲಾರಾಶಿಯವರು ಈ ವಾರ ನೋಡತಕ್ಕಂಥದ್ದು. ಪ್ರಮುಖ ತೀರ್ಥಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ಕೂಡ ನೆಮ್ಮದಿ ಸಿಗುತ್ತೆ. ಅಂದರೆ ಯಾವುದೋ ಒಂದು ಪುಣ್ಯ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕಗಳನ್ನು ಮಾಡಿಸೋ ಮುಖಾಂತರ ಅಥವಾ ದೇವರ ದರ್ಶನ ಮಾಡಿದರೆ ಸಾಕು, ಆ ಕ್ಷೇತ್ರದಲ್ಲಿ ವಾಸ ಮಾಡಿದರೆ ಸಾಕು, ಇರತಕ್ಕಂಥ ಕರ್ಮಗಳು ಕಳೆಯುತ್ತೆ, ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತೆ, ಒಳ್ಳೆ ಚೈತನ್ಯ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ ಅಂತ ಈ ವಾರ ನಿಮಗೆ. ತುಲಾರಾಶಿಯವರಿಗೆ ಈ ವಾರ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಏರುಪೇರಾಗುತ್ತೆ. ಅಂದರೆ ಆರೋಗ್ಯ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ಬೋದು ಈ ವಾರ. ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಅದೇ ರೀತಿ ಹೊಸ ಕೆಲಸಗಳಿಗೆ ಗೊತ್ತೋ ಗೊತ್ತಿಲ್ಲದೋ ನೀವೇ ಅಡ್ಡಿಗಳನ್ನು ಮಾಡ್ಕೊಳ್ಳೋ ಥರ ಆಗ್ಬಿಡತ್ತೆ. ಅಂದರೆ ನೀವೇನೇನೋ ಸರಿ ಮಾಡಬೇಕು ಅಂತ ಹೋಗ್ತೀರಾ, ಆ ಕೆಲಸವನ್ನು ಸರಿ ಮಾಡಿರ್ತೀರ, ಇನ್ನು 5 ಸಮಸ್ಯೆ ನಿಮ್ಗೆ ಗೊತ್ತಿಲ್ಲದೆ ನೀವೇ ಸೃಷ್ಟಿ ಮಾಡಿಬಿಟ್ಟಿರ್ತೀರ. ಹಾಗಾಗಿ ಸ್ವಲ್ಪ ಸಮಸ್ಯೆಗಳಲ್ಲಿದ್ದಾಗ ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕಾದ್ರೆ ಅಥವಾ ಇನ್ಯಾರಿಗೋ ಸಹಾಯ ಮಾಡಬೇಕಾದ್ರೆ ಅಥವಾ ಹೊಸ ಕೆಲಸವನ್ನು ಪ್ರಾರಂಭಿಸ್ಬೇಕಾದ್ರೆ ಜಾಗ್ರತೆಯಿಂದ ಪ್ರಾರಂಭಿಸಿ ಅಥವಾ ಜಾಗ್ರತೆಯಿಂದ ಬೇರೆಯವರಿಗೆ ಸಹಾಯ ಮಾಡಿ, ಅದು ನಿಮ್ಗೆ ಒಳ್ಳೆಯದಾಗುತ್ತೆ. ಇನ್ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗಿ ಅಥವಾ ನಿಮ್ಗೆ ಇರತಕ್ಕಂಥ ಸಮಸ್ಯೆ ಬೇಗ ಮುಗಿಸ್ಕೊಂಬೋಣಪ್ಪ, ಯಾವುದೋ ಒಂದು ಮೆಥಡಲ್ಲಿ ಹೋಗಿ ಬೇಗ ಪರಿಹಾರ ಸಾಕು ಅಂತ ಮನಸ್ಥಿತಿಲಿದ್ದರೆ ಇನ್ಯಾವುದೋ ಸಮಸ್ಯೆಗಳು ಯಥೇಚ್ಛವಾಗಿ ನಿಮ್ಮನ್ನು ಈ ವಾರ ಬಾಧಿಸುತ್ತೆ ಅಂತ. ಪ್ರಮುಖವಾಗಿ ಈ ವಾರ ನೀವು ಕೆಲಸ ಮಾಡತಕ್ಕಂಥ ಕ್ಷೇತ್ರದಲ್ಲಿ ನಿಮ್ಮ ಸಹ ಉದ್ಯೋಗಿಗಳಿಂದಲೇ ನಿಮಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅಂದರೆ ನೀವು ಯಾರ ಜೊತೆ ಕೆಲಸ ಮಾಡ್ತಿರ್ತೀರೋ ಅವರೇ ನಿಮಗೆ ಈ ವಾರ ಕಿರಿಕಿರಿ ಮಾಡ್ಬೋದು, ಅವರೇ ಈ ವಾರ ನಿಮಗೆ ಚುಚ್ಚು ಮಾತುಗಳಿಂದ ಆಡಿ ಮನಸ್ಸಿಗೆ ನೋಯಿಸ್ಬೋದು. ಸ್ವಲ್ಪ ತುಲಾರಾಶಿಯವರು ಅವರೊಂದಿಗೆ ವ್ಯವಹರಿಸಬೇಕಾದ್ರೆ, ಮಾತುಕತೆ ಆಡಬೇಕಾದ್ರೆ ಜಾಗೃತಿಯಿಂದಿರಿ. ನಿಮಗೆ ಇಷ್ಟ ಆದರೆ ಮಾತ್ರ ಮಾತಾಡಿ, ಇಲ್ಲ ಆರಾಮ ನಿಮ್ಮ ಕೆಲಸ ಕಾರ್ಯವನ್ನು ಮಾಡಿ. ಇಷ್ಟ ಆದರೆ ಅವ್ರ ಜೊತೆ ಮಾತಾಡಿ, ಇಲ್ಲದರೆ ಆರಾಮಾಗಿರಿ. ಇಲ್ಲ ಅಂದರೆ ಮನಸ್ಸಿಗೆ ನೀವೇ ಗೊಂದಲ ಮಾಡ್ಕೊಳ್ತೀರಾ, ಅದೇ ರೀತಿ ನೀವೇ ಮನಸ್ಸನ್ನು ಹಾಳು ಮಾಡ್ಕೊಳ್ತೀರಾ ಅಂತ. ಈ ವಾರ ನೀವು ಶಕ್ತಿನುಸಾರವಾಗಿ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ. ಖಂಡಿತ ಆಂಜನೇಯ ಅಂದ್ರೆ ಒಂದು ಶಕ್ತಿ ಅಂತ. ಆ ಭಗವಂತ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಕೆಲಸಗಳನ್ನು ಉತ್ತಮದಿಂದ ಮುನ್ನಡೆಸ್ಕೊಂಡು ಹೋಗ್ತಾನೆ ಅಂತ. ಈ ವಾರದ ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭದಾಯಕವಾಗಿರುತ್ತೆ. ಪ್ರಮುಖ ರಾಜಕೀಯ ಕ್ಷೇತ್ರದಲ್ಲಿ ಯಾರು ಕೆಲಸ ಕಾರ್ಯವನ್ನು ಮಾಡ್ತಿದ್ದೀರಾ, ಸಮಾಜ ಸೇವೆ ಕ್ಷೇತ್ರದಲ್ಲಿ ಯಾರು ಕೆಲಸ ಕಾರ್ಯ ಮಾಡ್ತಿರ್ತಾರ ಅವರಿಗೆ ಲಾಭದಾಯಕ ವಾರ. ಉತ್ತಮ ಹೆಸರನ್ನು ಈ ವಾರ ನೀವು ಸಂಪಾದನೆ ಮಾಡ್ಬೋದು. ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ಕೂಡ ಇವತ್ತು ವೃಶ್ಚಿಕ ರಾಶಿಯವರು ಇವತ್ತಿನಿಂದ ಒಂದು ವಾರ ಒಳ್ಳೆ ಅಭಿವೃದ್ಧಿಯನ್ನು ಕೂಡ ನೋಡ್ತಕ್ಕಂಥವ್ರಾಗಿರ್ತೀರ. ಪ್ರಮುಖವಾಗಿ ಯಾರು ಬಟ್ಟೆ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೋ ಅವರಿಗೆ ಒಳ್ಳೆ ಲಾಭದಾಯಕವಾಗಿರುತ್ತೆ. ಅದೇ ರೀತಿ ಯಾರು ಹೋಟೆಲ್ ಅಥವಾ ಫುಡ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೋ ಒಳ್ಳೆ ಅಡುಗೆ ಭಟ್ಟರಾಗಿರ್ತಾರೆ, ಅಥವಾ ಕ್ಯಾಂಟೀನಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ, ಒಂದು ಕ್ಯಾಂಟೀನ್ ನಡೆಸ್ತಿರ್ತಾರೆ, ಅವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಒಳ್ಳೆ ಲಾಭವನ್ನು ಅವರು ಅಪೇಕ್ಷೆ ಮಾಡ್ಬೋದು ಈ ವಾರ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಮನೆಯಲ್ಲಿ ವಿರೋಧವಾಗ್ಬೋದು ಅಂತ. ಅಂದರೆ ನೀವೇನೋ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿರ್ತೀರ, ಮೊದಲು ಮನೆಯವರೇ ಅದನ್ನು ವಿರೋಧಿಸ್ತಾರೆ. ನೀನು ಹೋಗ್ತಿರೋ ದಾರಿ ಸರಿಯಿಲ್ಲ, ನೀವು ಮಾಡತಕ್ಕಂಥ ಉದ್ಯೋಗದಲ್ಲಿ ನಷ್ಟವಾಗ್ಬೋದು, ನೀವು ಮಾಡತಕ್ಕಂಥ ವ್ಯಾಪಾರ ಒಂದಲ್ಲ ಒಂದು ದಿನ ನಿನಗೇ ಮುಳುವಾಗ್ಬೋದು, ಜಾಗ್ರತೆಯಿಂದ ಅಂತ ಎಚ್ಚರಿಸ್ತಾರೆ, ಅದನ್ನು ವಿರೋಧಿಸ್ತಾರೆ. ನಿಮಗೆ ಆ ಕೆಲಸ ಮಾಡಲೇಬೇಕು ಅಂತ ಅಪೇಕ್ಷೆ ಇದ್ದರೆ, ಇಲ್ಲ ನಾನು ಹೋಗ್ತಿರೋ ದಾರಿ ಸರಿ ಇದೆ, ನಷ್ಟವೋ ಕಷ್ಟವೋ ಅದರಲ್ಲಿ ನಾನು ಒಳ್ಳೆಯ ಲಾಭವನ್ನು ಪಡೆದು ಒಳ್ಳೆ ಕೀರ್ತಿಯನ್ನು ಪಡೆಯೋವರೆಗೂ ಕೂಡ ನಾನು ಸಮಾಧಾನವಾಗಿರಲ್ಲ, ಶ್ರದ್ಧೆಯಿಂದ ಸತ್ಯದ ಮಾರ್ಗದಲ್ಲೇ ಕೆಲಸ ಮಾಡ್ತೀನಿ ಅಂದರೆ ಖಂಡಿತ ಮುಂದುವರಿರಿ. ಇಲ್ಲ ನನಗೆ ಮೊದಲೇ ಸ್ವಲ್ಪ ಭಯ ಇದೆ, ಆಗುತ್ತೋ ಇಲ್ಲವೋ ಅಂತ ಟ್ರೈ ಮಾಡಬೇಕು ಅಂತಿದ್ರೆ, ಅಥವಾ ಬೈ ಲಕ್ಕಲ್ಲಿ ಏನಾದ್ರು ಕೆಲಸ ವರ್ಕೌಟ್ ಆಗಿಬಿಡಬೇಕು ಅಂತ ಈ ಥರ ಮನಸ್ಥಿತಿಗಳಿದ್ರೆ ಖಂಡಿತ ಈ ವಾರ ಅಂಥದ್ದು ಯಾವುದೇ ಹೊಸ ಕೆಲಸಗಳು ಕೈ ಹಾಕಬೇಡಿ. ಈ ಕಡೆ ಮನೆಯವರೊಂದಿಗೆ ವಿರೋಧವಾಗುತ್ತೆ, ನಷ್ಟ ಕೂಡ ಸಂಭವಿಸ್ಬೋದು ಅಂತ. ನಿಮ್ಮಲ್ಲಿ ಇಲ್ಲ ಏನೇ ಬಂದರೂ ಫೇಸ್ ಮಾಡಿ ಸತ್ಯದ ಮಾರ್ಗದಲ್ಲಿ ರೀಚ್ ಆಗ್ತೀನಿ ಅಂದರೆ ಖಂಡಿತ ಹೋಗಿ. ಈ ವಾರ ಕೊಂಚ ಮಟ್ಟಿಗೆ ಕಷ್ಟಪ್ರಾಪ್ತವಾಗತ್ತೆ ಅಂತ. ಎಷ್ಟು ಕಷ್ಟಪಡ್ತೀರೋ ಅಷ್ಟೇ ಲಾಭ ಈ ವಾರ ನೀವು ಅಪೇಕ್ಷೆ ಮಾಡತಕ್ಕಂಥವರಾಗಿರ್ತೀರ. ದುಃಖದ ಸುದ್ದಿ ಈ ವಾರ ನಿಮಗೆ ಸಿಗುತ್ತೆ ಅಂತ. ಪ್ರಮುಖವಾಗಿ ಅಂದರೆ ಯಾವುದೋ ಮನಸ್ಸಿಗೆ ಆ ಸುದ್ದಿ ಕೇಳಿದ್ರೆ ಬೇಜಾರಾಗತ್ತಪ್ಪ, ಈ ಘಟನೆ ಒಂದು ನಡಿಬಾರ್ದಾಗಿತ್ತು ಇಂಥವ್ರ ಬಾಳಲ್ಲಿ, ಅವ್ರು ನಡೆದಿದ್ದೇ ನಂಗೆ ಒಂಥರ ಬೇಜಾರಾಗೋಯಿತು, ಆ ಥರ ಮನಸ್ಥಿತಿಗಳು ಅಥವಾ ಆ ಥರ ವಿಷಯಗಳು ಇವತ್ತು ಈ ವಾರ ನಿಮ್ಮ ಕಿವಿಗೆ ಬೀಳುತ್ತೆ. ಕೊಂಚ ಮಟ್ಟಿಗೆ ಅದರ ಬೇರೆ ಗಮನ ಹರಿಸತಕ್ಕಂಥದ್ದು. ಮನಸ್ಸನ್ನು ಆದಷ್ಟು ಹಗುರವಾಗಿಟ್ಕೊಳ್ಳಿ ಈ ವಾರ. ಮಾನಸಿಕವಾಗಿ ಗೊಂದಲವನ್ನು ಮಾಡ್ಕೊಳ್ಬೇಡಿ. ಈ ಕಡೆ ಯಾವುದೋ ಒಂದು ದುಃಖದ ಸುದ್ದಿ ಬರುತ್ತೆ, ಕೆಲಸದಲ್ಲಿ ಯಥೇಚ್ಛವಾಗಿ ಅಡೆತಡೆಗಳಾಗುತ್ತೆ, ಜನರೊಂದಿಗೆ ಭಿನ್ನಾಭಿಪ್ರಾಯವಾಗುತ್ತೆ. ಈ ಥರ ಎಲ್ಲ ಆದಾಗ ಮನಸ್ಥಿತಿ ಕಂಪ್ಲೀಟ್ಲಿ ಏರುಪೇರಾಗುತ್ತೆ. ಸ್ವಲ್ಪ ಮನಸ್ಸಿನ ಮೇಲೆ ಗಮನ ಹರಿಸತಕ್ಕಂಥದ್ದು. ಮನಸ್ಸನ್ನು ಸ್ವಲ್ಪ ಪ್ರಶಾಂತವಾಗಿ ಇಟ್ಕೊಂಡಿರಿ. ಏನೇ ಕಷ್ಟ ಬಂದರೂ ಕೂಡ ಎದುರಿಸುವ ಶಕ್ತಿ ನಿಮಗೆ ನೀವೇ ವೃದ್ಧಿ ಮಾಡ್ಕೊಳ್ತೀರ ಈ ವಾರ ಅಂತ. ಈ ವಾರ ನೀವು ಶಕ್ತಿಯನುಸಾರವಾಗಿ
ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಆ ರಾಯರ ಅನುಗ್ರಹದಿಂದ ಬರತಕ್ಕಂಥ ಎಲ್ಲ ಕಷ್ಟಗಳನ್ನು ರಾಯರೇ ಮುಂದೆ ನಿಂತು ದೂರ ಮಾಡಿಕೊಡ್ತಾರೆ. ನಿಮ್ಮ ಅದೃಷ್ಟ ಸಂಖ್ಯೆ 4. ಧನುರಾಶಿ. ಪ್ರಮುಖವಾಗಿ ಧನುರಾಶಿಯಲ್ಲಿ ಇರತಕ್ಕಂಥ ಯಾರು ಹೈನುಗಾರಿಕೆಯನ್ನು ಮಾಡ್ತಿರ್ತೀರಾ, ಕೃಷಿಕರಾಗಿರ್ತೀರಾ, ಇಲ್ಲ ಹೊಸದಾಗಿ ಕೃಷಿಯನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿರ್ತೀರಾ, ಅವರಿಗೆ ಈ ವಾರ ಲಾಭದಾಯಕ ವಾರ. ಹೊಸ ಕೃಷಿನ ಪ್ರಾರಂಭಿಸಬೇಕು ಅಂತ ಖಂಡಿತ ಪ್ರಾರಂಭಿಸಿ. ಅಥವಾ ಹೈನುಗಾರಿಕೆ ಬಿಸ್ನೆಸ್ಸನ್ನು ಮಾಡ್ತಿದ್ರೆ ಅವ್ರಿಗೆ ಒಳ್ಳೆ ಲಾಭದಾಯಕ ವಾರವಾಗಿರುತ್ತೆ. ಮಾಡ್ತಕ್ಕಂಥ ಅಷ್ಟು ವ್ಯಾಪಾರ ವ್ಯವಹಾರದಲ್ಲಿ ಈ ವಾರ ಲಾಭವನ್ನು ನೋಡ್ಬೋದು. ಸರ್ಕಾರದ ಸವಲತ್ತುಗಳು ಈ ವಾರ ನಿಮಗೆ ಸಿಗುತ್ತೆ. ಕುಟುಂಬದೊಂದಿಗೆ ಉತ್ತಮ ಒಂದು ಒಳ್ಳೆಯ ಪೂಜೆ ಪುನಸ್ಕಾರವನ್ನು, ಶುಭ ಸಮಾರಂಭವನ್ನು ಮಾಡುವಂಥ ಅನುಗ್ರಹ ಈ ವಾರ ನಿಮಗೆ ಭಗವಂತ ಮಾಡಿಕೊಡ್ತಾನೆ ಅಂತ. ಪ್ರಮುಖವಾಗಿ ಯಾರಿಗೆ ಕಲ್ಯಾಣ ಆಗ್ತಾ ಇಲ್ಲ, ಧನುರಾಶಿಯವರು ಸ್ವಲ್ಪ ಕಷ್ಟಪಡ್ತಾ ಇದ್ದೀರಾ, ತುಂಬ ತಿಂಗಳಿಂದ ವರ್ಷಗಳಿಂದನೇ ಪ್ರಯತ್ನ ಪಡ್ತಾ ಇದ್ದೀರಿ, ನನಗೆ ಮದುವೆ ಆಗ್ತಾ ಇಲ್ಲ ಅಂತ ಯಾರ ಮನಸ್ಥಿತಿಯಲ್ಲಿದೆ, ಸ್ವಲ್ಪ ಪ್ರಯತ್ನವನ್ನು ಕೊಂಚ ಮಟ್ಟಿಗೆ ಜಾಸ್ತಿ ಮಾಡ್ಕೊಂಡು ಹೋಗಿ. ಈ ವಾರ ಆ ಮದುವೆ ವಿಚಾರದಲ್ಲಿ ಒಳ್ಳೆಯ ಶುಭ ಸುದ್ದಿ ಈ ವಾರ ನಿಮಗೆ ಸಿಗುತ್ತೆ ಅಂತ. ಪ್ರಮುಖವಾಗಿ ಯಾರು ಧನುರಾಶಿಯವರು ಈ ವಾರ ಹೊಸ ಭೂಮಿಯನ್ನು ಖರೀದಿ ಮಾಡಬೇಕು ಅಂತಿರ್ತೀರ, ಅದು ಪ್ರಮುಖ. ಒಳ್ಳೆ ಲೇಔಟ್ ಮಾಡಬೇಕಪ್ಪ, ದೊಡ್ಡ ಒಂದು ಸೈಟನ್ನು ತೆಗೆದುಕೋ, ಹೊಲವನ್ನು ತೆಗೆದುಕೋ, ಅಥವಾ ಮನೆ ಕಟ್ಟಿಸ್ಕೊಳ್ಳೋಕೆ ಒಂದು ಭೂಮಿಯನ್ನು ಖರೀದಿ ಮಾಡಬೇಕು, ಸೈಟನ್ನು ಪರ್ಚೇಸ್ ಮಾಡೋ ಶಕ್ತಿನುಸಾರ ಅಂಥೇಳಿ ಧನುರಾಶಿಯ ಯಾರು ಈ ವಾರ ಮುನ್ನುಗ್ಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೈಟ್ ರಿಜಿಸ್ಟ್ರೇಷನ್ಸ್ ಯಾರು ಮಾಡಿಸ್ಕೊಳ್ತಾ ಇದ್ದೀರಾ, ಜಾಗ್ರತೆಯಿಂದ 2 ಬಾರಿ ವೆರಿಫಿಕೇಷನ್ ಮಾಡಿ ಮುಂದುವರಿರಿ. ಇಲ್ಲದಿದ್ದರೆ ಭೂ ವಿಚಾರದಲ್ಲಿ ಮೋಸಕ್ಕೆ ಒಳಗಾಗ್ಬೋದು ಈ ವಾರ ಅಂತ. ಅಂದರೆ ನೀವು ಅಂದ್ಕೊಂಡಿರ್ತಾರೆ ಯಾವುದೋ ಬಜೆಟ್ ಅಂತ, ಇನ್ಯಾರೋ ನಿಮ್ಮನ್ನು ನಂಬಿಸಿ ಅಷ್ಟಲ್ಲಪ್ಪ ಇಷ್ಟು ಅಂತ ಲಕ್ಷಾಂತರ ಮೋಸ ಮಾಡ್ಬೋದು. ಪ್ರಾಪರ್ಟಿಯಲ್ಲೇ ಡಾಕ್ಯುಮೆಂಟ್ಸ್ ತಪ್ಪಿರ್ಬೋದು, ಅಥವಾ ಒಂದಷ್ಟು ಲಿಟಿಗೇಷನ್ಸ್ಗಳಿರ್ಬೋದು. ಸೊ ಈ ವಾರ ಯಾರು ಖರೀದಿ ಮಾಡ್ಕೊಳಕ್ಕೆ ಹೋಗ್ತೀರಾ, ಜಾಗ್ರತೆಯಿಂದ ಖರೀದಿ ಮಾಡತಕ್ಕಂಥದ್ದು ಅಂತ. ಈ ವಾರ ನಿಮ್ಮ ಸ್ನೇಹಿತರೇ ನಿಮ್ಮನ್ನು ವಿರೋಧಿಸುತ್ತಾರೆ ಅಂತ ಧನುರಾಶಿಯವರಿಗೆ. ಅಂದರೆ ಯಾವುದೋ ಒಂದು ಅಭಿವೃದ್ಧಿಯ ಪದದಲ್ಲಿ ಹೋಗಿ ಸಾಕ್ತಾ ಇರ್ತೀರ, ಇನ್ಯಾರೋ ಬಂದು ನೀನು ಸರಿ ಇಲ್ಲ, ನೀ ಆ ದಾರಿಲಿ ಹೋಗಬೇಡ, ನಿಂತ್ಕೊಂಡ್ಬಿಡು, ಮಾಡ್ತಕ್ಕಂಥ ಕೆಲಸ ಬಿಟ್ಟುಬಿಡು, ಆ ಕೆಲಸ ನನಗೆ ವಹಿಸ್ಕೊಡು, ಈ ಥರ ಒಂದಷ್ಟು ಘರ್ಷಣೆಗಳಾಗತ್ತೆ. ಮನಸ್ಸಿಗೆ ಬೇಜಾರು ಕೂಡ ಆಗುತ್ತೆ ಈ ವಾರ ಆ ವಿಚಾರಗಳಿಗೆ ಹೋಲಿಸ್ಕೊಂಡ್ರೆ ಅಂತ. ಯಾರು ವಿದ್ಯಾರ್ಥಿಗಳಿರ್ತಾರೋ ಅವರು ಈ ವಾರ ಮಿಶ್ರ ಫಲವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು. ಓದು ವಿದ್ಯಾಭ್ಯಾಸದ ಕಡೆ ಇನ್ನೂ ಸ್ವಲ್ಪ ಗಮನ ಜಾಸ್ತಿ ಹರಿಸಿ, ಇನ್ನೂ ಯಥೇಚ್ಛವಾಗಿ ಶ್ರದ್ಧೆ ಜಾಸ್ತಿಯೇ ಬೇಕಾಗಿರುತ್ತೆ. ಶ್ರದ್ಧೆಯನ್ನು ಕೊಟ್ಟು ಸ್ವಲ್ಪ ಟೈಮನ್ನು ಕೊಟ್ಟು ಓದಿ, ಖಂಡಿತ ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ಬೋದು ಅಂತ. ಪ್ರಮುಖ ಯಾರು ಕ್ರೀಡಾಪಟುಗಳಿರ್ತೀರೋ ಅವರ ಮೊಣಕಾಲಿಗೆ ಈ ವಾರ ಪೆಟ್ಟಾಗ್ಬೋದು. ಸ್ವಲ್ಪ ಕ್ರೀಡಾಭ್ಯಾಸ ಮಾಡಬೇಕಾದ್ರೆ ಜಾಗ್ರತೆಯಿಂದ ಅಭ್ಯಾಸ ಮಾಡತಕ್ಕಂಥದ್ದು ಅಂತ. ಈ ವಾರ ಧನುರಾಶಿಯವರು ವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು, ವಿಷ್ಣು ಸ್ವರೂಪ ಆಗತಕ್ಕಂಥ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು, ಅಥವಾ ಮನೆಯಲ್ಲೇ ವಿಷ್ಣು ಸಹಸ್ರನಾಮವನ್ನು ಕೀಳಿಸತಕ್ಕಂಥವ್ರಾಗ್ಬೋದು. ಈ ಥರದ್ದು ನಿಮ್ಗೆ ಯಾವುದು ಅನುಕೂಲವಾಗುತ್ತೋ ಎಲ್ಲವನ್ನು ಮಾಡ್ತಾ ಬನ್ನಿ. ಖಂಡಿತ ಈ ವಾರ ಒಂದು ಶುಭದ ವಾರವಾಗಿರುತ್ತೆ ಅಂತ. ನಿಮ್ಮ ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ಅಷ್ಟು ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು, ಕೀರ್ತಿಯನ್ನು ಅಪೇಕ್ಷೆ ಮಾಡುವಂಥರಾಗಿರ್ತೀರ. ಒಳ್ಳೆ ಲಾಭದಾಯಕ ವಾರ ಕೂಡ ಅಂತ ಅನಿಸುತ್ತೆ. ಪ್ರಮುಖ ಯಾರು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತೀರೋ, ಅದರಲ್ಲೂ ಕೂಡ ಯಾರು ಮ್ಯಾನುಫ್ಯಾಕ್ಚರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೋ, ಒಂದು ಸ್ಲಿಪ್ಪರ್ನ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ಬೋದು, ಬಟ್ಟೆಯನ್ನು ತಯಾರು ಮಾಡೋದಾಗಿರ್ಬೋದು, ಅವರಿಗೆ ಈ ವಾರ ಒಳ್ಳೆ ಲಕ್ಷಾಂತರ ಕೋಟ್ಯಾಂತರ ಲಾಭವನ್ನು ನೋಡ್ಬೋದು. ಪ್ರಮುಖ ಯಾರು ಸ್ವಲ್ಪ ಯೂಸ್ಡ್ ಕಾರ್ಗಳನ್ನು ಸೇಲ್ ಮಾಡ್ತಿರ್ತಾರೋ, ಅಥವಾ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ತಂದು ಅದನ್ನು ಏನೋ ಒಂದು ಮಾರ್ಜಿನ್ ಇಟ್ಟು ಒಂದು ವ್ಯವಹಾರವನ್ನು ಮಾಡಿಕೊಂಡು ಸೇಲನ್ನು ಮಾಡ್ತಿರ್ತಾರೋ, ಅಂದರೆ ವ್ಯಾಪಾರವನ್ನು ಮಾಡ್ತಿರ್ತಾರೋ ಆಟೋಮೊಬೈಲ್ಸ್ ಕ್ಷೇತ್ರದಲ್ಲಿ, ಅವರಿಗೆ ಈ ವಾರ ಒಳ್ಳೆ ಲಾಭದ ಅಪೇಕ್ಷೆಯನ್ನು ಮಾಡ್ಬೋದು. ಪ್ರಮುಖ ಯಾರು ಈ ವಾರ ಕೊಂಚ ಮಟ್ಟಿಗೆ ನಾನು ಚಿನ್ನ ಅಥವಾ ಬೆಳ್ಳಿಲಿ ಇನ್ವೆಸ್ಟ್ ಮಾಡಿದ್ರೆ ನಂಗೆ ಲಾಭದಾಯಕವಾಗಿ ಅನಿಸುತ್ತಾ, ಶಾರ್ಟ್ ಟರ್ಮಲ್ಲಿ ಅಂತ ಮನಸ್ಸಲ್ಲಿ ಏನಾರ ಕ್ವಶನ್ಸ್ಗಳಿದ್ರೆ, ಪ್ರಶ್ನೆಗಳಿದ್ರೆ, ಅವರು ಖಂಡಿತವಾಗಿಯೂ ಚಿನ್ನ ಬೆಳ್ಳಿಲಿ ಇನ್ವೆಸ್ಟ್ ಮಾಡ್ಬೋದು. ಅದು ಭವಿಷ್ಯದಲ್ಲಿ ಒಳ್ಳೆ ಲಾಭವನ್ನು, ಕೀರ್ತಿಯನ್ನು ನಿಮಗೆ ಕೊಡುತ್ತೆ ಅಂತ. ಅದೇ ರೀತಿ ತುಂಬ ದಿನಗಳಿಂದ ಒಂದು ಬ್ಯಾಂಕ್ ಲೋನ್ಗೋಸ್ಕರ ತುಂಬ ಜನ ಅಲ್ದಾಡ್ತಿರ್ತೀರ. ಪ್ರಮುಖವಾಗಿ ಮಕರ ರಾಶಿಯವರು, ಅವರಿಗೆ ಲಾಭದಾಯಕ ವಾರ. ಈ ವಾರ ಬ್ಯಾಂಕಿನ ಸ್ವಲ್ಪ ಸಾಲಗಳನ್ನು ಪಡೆದುಕೊಂಡು ಯಾವುದೋ ಒಂದು ಲೋನ್ ತೀರಿಸ್ಕೋಬೇಕು, ಮನೆ ಕಟ್ಕೊಳ್ಳೋಕೆ ಸಾಲ, ಸೈಟ್ ತೆಗೆದುಕೊಳ್ಳೋಕೆ ಸಾಲ ಅಂತ ತುಂಬ ಜನ ಯಾರು ಓಡಾಡ್ತಿದ್ದೀರಾ ಅವರಿಗೆ ಲಾಭದಾಯಕವಾಗುತ್ತೆ. ಅವರು ಸ್ವಲ್ಪ ಬ್ಯಾಂಕಿನ ಫಂಡಿಂಗಿಂದ ಇರತಕ್ಕಂಥ ಸಮಸ್ಯೆಗಳಿಂದ ಕೊಂಚ ಮಟ್ಟಿಗೆ ಹೊರಗಡೆ ಬರಬಹುದು. ಮಕರ ರಾಶಿಯವರಿಗೆ ಈ ವಾರ ಆರೋಗ್ಯದಲ್ಲಿ ಸಮಸ್ಯೆ ಕಾಡಿಸುತ್ತೆ. ಸಮಸ್ಯೆ ಇದ್ದವ್ರಿಗೆ ಉಲ್ಬಣವಾಗುತ್ತೆ, ಜಾಗ್ರತೆ. ಅಂದರೆ ಮೊದಲೇ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಮಕರ ರಾಶಿಯವರು, ಒಂದು ಸ್ವಲ್ಪ ಜನ, ಅವರು ಸ್ವಲ್ಪ ಈ ವಾರ ಉಲ್ಬಣವಾಗ್ಬೋದು ಆರೋಗ್ಯ ಸಮಸ್ಯೆ, ಜಾಗ್ರತೆ ಎಂದಿರಿ. ಅಥವಾ ಆರೋಗ್ಯ ಸ್ವಲ್ಪ ಹದಗೆಟ್ಟು
ನಿಮಗೆ ದೇಹ ಯಾವುದಕ್ಕೂ ಕೂಡ ಸಪೋರ್ಟ್ ಮಾಡೋದ ರೀತಿ ಈ ವಾರ ಆಗ್ಬೋದು, ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು ಅಂತ. ಪ್ರಮುಖವಾಗಿ ಈ ವಾರ ದಾಯಾದಿಗಳೊಂದಿಗೆ ಕಲಹವಾಗುತ್ತೆ ಮಕರ ರಾಶಿಯವರಿಗೆ ಅಂತಂದರೆ, ಯಾರೋ ಒಂದು ನೆರೆ ಮನೆಗಳಲ್ಲಿ ದಾಯಾದಿಗಳು ಇರ್ತಾರೆ ಅಥವಾ ಸಂಬಂಧಿಕರು ಇರ್ತಾರೆ, ಅವರೊಂದಿಗೆ ಈ ವಾರ ಸ್ವಲ್ಪ ಮನಸ್ತಾಪವಾಗುತ್ತೆ, ಜಗಳಗಳು ಜಾಸ್ತಿ ಆಗತ್ತೆ ಅಂತ. ಯಾರು ಈ ವಾರ ಬೆಂಕಿಯೊಂದಿಗೆ ಕೆಲಸ ಕಾರ್ಯವನ್ನು ಮಾಡ್ತಿರ್ತಾರೆ, ಯಾರೊಬ್ಬರು ವೆಲ್ಡಿಂಗ್ ಮಾಡ್ತಿರ್ತಾರೆ ಅಥವಾ ಅಗ್ನಿಶಾಮಕ ದಳದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ, ಬೆಂಕಿಯ ಸಹಾಯದೊಂದಿಗೆ ಕೆಲಸ ಕಾರ್ಯ, ಒಂದು ಅಡುಗೆ ಭಟ್ರು ಬೆಂಕಿ ಮುಂದೆ ಒಂದು ಅಡುಗೆ ಮಾಡ್ತಿರ್ತಾರೆ, ಈ ಥರ ಅಗ್ನಿಯೊಂದಿಗೆ ಯಾರು ಕೆಲಸ ಕಾರ್ಯವನ್ನು ಮಾಡ್ತಿರ್ತಾರೋ ಅವರಿಗೆ ಈ ವಾರ ಲಾಭದಾಯಕ ವಾರವಲ್ಲ. ಕೊಂಚ ಮಟ್ಟಿಗೆ ಅಗ್ನಿಯಿಂದ ಅವರು ಬಾಧಿಸಲಾಗ್ಬೋದು, ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಅಥವಾ ಅಗ್ನಿಯಿಂದ ಅವಘಡಗಳಾಗ್ಬೋದು. ಅವರು ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಇರತಕ್ಕಂಥದ್ದು. ಪ್ರಮುಖವಾಗಿ ಯಾರು ಲಾರಿ ಮತ್ತು ಬಸ್ಸಿನ ಚಾಲಕರಾಗಿರ್ತಾರ ಅವರು ಜಾಗ್ರತೆಯಿಂದ ಈ ವಾರ ಪ್ರಯಾಣ ಮಾಡತಕ್ಕಂಥದ್ದು ಅಥವಾ ಚಾಲನೆ ಮಾಡತಕ್ಕಂಥದ್ದು. ಇಲ್ಲದಿದ್ದರೆ ಅಪಘಾತಗಳು ಅಥವಾ ನಷ್ಟ ಸಂಭವ ಆಗ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ವಾರ ಅಂತ. ಪ್ರಮುಖವಾಗಿ ಯಾರು ಈ ವಾರ ನನ್ನ ಹತ್ರ ಒಂದು ಸೈಟ್ ಇದೆ, ಒಂದು ಭೂಮಿ ಇದೆ, ಅದನ್ನು ಮಾರ್ಬೋಣ, ಇರತಕ್ಕಂಥ ಸಾಲ ತೀರಿಸ್ಕೋಣ ಅಥವಾ ಭೂಮಿನ ಮಾಡಿ ಎಲ್ಲೋ ಒಂದು ಕಡೆ ಬೇರೆ ಮನೆ ತೆಗೆದುಕೊಳ್ಳೋಣ, ಬೇರೆ ಕಡೆ ಚೆನ್ನಾಗಿರ್ಕೊಂಡು ಇನ್ವೆಸ್ಟ್ ಮಾಡೋಣ ಅಂತ ಮನಸ್ಥಿತಿ ಇದ್ದರೆ ಖಂಡಿತ ಈ ವಾರ ಭೂಮಿನ ಮಾರಕ್ಕೆ ಹೋಗಬೇಡಿ, ಸ್ವಲ್ಪ ಇಟ್ಕೊಳ್ಳಿ. ಅದು ಭವಿಷ್ಯದಲ್ಲಿ ಒಳ್ಳೆ ಲಾಭ ತಂದು ಕೊಡುತ್ತೆ. ಒಂದು 2-3 ವಾರ ಬಿಟ್ಟಾರ ಮಾಡಿ, ನೀವು ಸ್ವಲ್ಪ ಅಮೌಂಟಿನ ಜಾಸ್ತಿ ಕೈಗೆ ಸಿಗುತ್ತೆ ಅಂತ. ಮಕರ ರಾಶಿಯವರು ಈ ವಾರ ಶನೀಶ್ವರನ ಆರಾಧನೆ ಮಾಡತಕ್ಕಂಥದ್ದು, ಹತ್ತಿರದಿರತಕ್ಕಂಥ ಶನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಎಳಬತ್ತಿಯನ್ನು ಹಚ್ಚತಕ್ಕಂಥದ್ದಾಗಿರ್ಬೋದು, ಆ ಸ್ವಾಮಿಯ ದರ್ಶನ ಮಾಡೋದಂಥದ್ದಾಗಿರ್ಬೋದು, ಅಥವಾ ಶನೀಶ್ವರನಿಗೆ ತೈಲವನ್ನು ಕೊಟ್ಟು ಎಳ್ಳೆಣ್ಣೆಯನ್ನು ಕೊಟ್ಟು ಅಭಿಷೇಕ ಮಾಡಿಸುವಂಥವ್ರು, ಈ ಥರ ನಿಮ್ಮ ಶಕ್ತಿನುಸಾರ ಮಾಡ್ತಾ ಬನ್ನಿ. ಖಂಡಿತ ಈ ವಾರ ಲಾಭದಾಯಕವಾಗುತ್ತೆ. ಇರತಕ್ಕಂಥ ಗ್ರಾಚಾರಗಳು ಕಳೆಯುತ್ತೆ. ನಿಮ್ಮ ಅದೃಷ್ಟ ಸಂಖ್ಯೆ 9. ಕುಂಭರಾಶಿಯವರಿಗೆ ಈ ವಾರ ಭೂಮಿ ಖರೀದಿ ಯೋಗವಿದೆ. ತುಂಬ ದಿನದಿಂದ ಅಂದ್ಕೊಂಡಿರ್ತೀರ ಕುಂಭರಾಶಿಯವರು, 5 ವರ್ಷ ಸಾಕಾಗ್ಬಿಟ್ಟಿದೆಯಪ್ಪ, ಈಗ ಒಂದು ಭೂಮಿ ಪರ್ಚೇಸ್ ಮಾಡೋಣ, ಒಂದು ಚಿನ್ನ ಬೆಳ್ಳಿನ ಪರ್ಚೇಸ್ ಮಾಡೋಣ, ಅಮೌಂಟನ್ನು FD ಮಾಡಿ ಕೂಡಿಡೋಣ ಭವಿಷ್ಯಕ್ಕೆ ಅಂತ ತುಂಬ ಕನಸುಗಳನ್ನು ಹೊತ್ಕೊಂಡಿರ್ತೀರ. ಅದು ಈ ವಾರ ಈಡೇರುತ್ತೆ. ಪ್ರಮುಖವಾಗಿ ಈ ವಾರ ನಿಮಗೆ ಭೂಮಿ ಖರೀದಿಸುವ ಯೋಗವಿದೆ ಅಂತ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ವಾರ ಒಳ್ಳೆಯ ಲಾಭವನ್ನು ಅಪೇಕ್ಷೆ ಮಾಡ್ಬೋದು. ಪ್ರಮುಖ ಯಾರು ಹೋಟೆಲ್ ಅಕಾಮಡೇಷನ್ಸ್ನ ಅಥವಾ ರೆಸಾರ್ಟ್ಸ್ಗಳನ್ನು ಅಥವಾ ಹೋಮ್ ಸ್ಟೇಗಳನ್ನು ನಡೆಸ್ತಾ ಇರ್ತಾರೋ ಅವರಿಗೆ ಲಾಭದಾಯಕ ವಾರ ಆಗುತ್ತೆ. ಪ್ರವಾಸಿಗರಿಂದ ಇಡೀ ನಿಮ್ಮ ಅಷ್ಟು ಪರಿಸರ ತುಂಬಿ ತುಳುಕುತ್ತೆ, ಒಳ್ಳೆಯ ಲಾಭ ಅನಿಸುತ್ತೆ. ಇಲ್ಲಪ್ಪ ಪರವಾಗಿಲ್ಲ, ಅಷ್ಟು ದಿನ ಒಂದಷ್ಟು ಕಷ್ಟಪಟ್ಟಿದ್ದಕ್ಕೆ ಈ ವಾರ ಸ್ವಲ್ಪ ಲಾಭದಾಯಕವಾಗಿದೆ ಅಂತ ಮನಸ್ಸಿಗೆ ಸಮಾಧಾನ ಕೂಡ ಆಗುತ್ತೆ. ಪ್ರಮುಖವಾಗಿ ಕುಂಭರಾಶಿಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ಯಾರು ಹೈಯರ್ ಎಜುಕೇಷನ್ಸ್ ಬೇರೆ ಕಂಟ್ರಿಗೆ ಹೋಗಬೇಕು, ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತ ಇಂಥದೇ ಸಂಸ್ಥೆಯಲ್ಲಿ ಹೋಗಿ ನಾನು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಕನಸನ್ನು ಹೊತ್ಕೊಂಡವ್ರಿಗೆ ಲಾಭದಾಯಕ ವಾರ. ಅಷ್ಟೂ ಕನಸುಗಳು ಈ ವಾರ ಕುಂಭರಾಶಿಯಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಆದರೆ ಶ್ರಮಪಟ್ಟು ಶ್ರದ್ಧೆಯಿಂದ ಇನ್ನೂ ಯಥೇಚ್ಛವಾಗಿ ಓದಬೇಕು. ಸಹಿತವಾಗಿ ಸ್ವಲ್ಪ ಪ್ರಯತ್ನ ಜಾಸ್ತಿನೇ ಪಡಬೇಕು ಆ ವಿಚಾರಗಳಲ್ಲಿ. ಸ್ವಲ್ಪ ಯಾರ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಪಡಿ. ಅದು ಫಿನಾನ್ಷಿಯಲಿ ಆಗಿರ್ಬೋದು ಸ್ಟ್ರಾಂಗ್ ಆಗತಕ್ಕಂಥದ್ದು, ಅಥವಾ ಅವ್ರು ಕೊಡ್ತಕ್ಕಂಥ ಒಂದಷ್ಟು ಪರೀಕ್ಷೆಗಳನ್ನು ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಲ್ಲಿ ಸ್ವಲ್ಪ ಚೆನ್ನಾಗಿ ಅಂಕಗಳನ್ನು ತೆಗೆದುಕೊಳ್ಳೋಕೆ ಈಗಲಿಂದ ಅಭ್ಯಾಸಗಳನ್ನ ಜಾಸ್ತಿ ಮಾಡಿಕೊಡಿ. ಸ್ವಲ್ಪ ಎಫೆಕ್ಟಿವ್ ಆಗಿ ಆ ವಿಚಾರದಲ್ಲಿ ವಿಚಾರಿಸ್ಕೊಳ್ಳಿ, ಕೆಲಸ ಕಾರ್ಯ ಮಾಡಿ. ಪ್ರಮುಖವಾಗಿ ಯಾರು ವಿದ್ಯಾರ್ಥಿಗಳು ಅಂದ್ಕೊಂಡಿದ್ದಾರೆ ಇದೇ ಸಂಸ್ಥೆಯಲ್ಲಿ ಓದಬೇಕು ಅಥವಾ ಇದೇ ಕಾಲೇಜು ಇದೇ ದೇಶದಲ್ಲ ಓದಬೇಕು ಅಂತ ಯಾರು ಅಂದ್ಕೊಂಡಿರ್ತೀರ ಅವರಿಗೆ ಖಂಡಿತ ಈ ವಾರ ಈಡೇರುತ್ತೆ. ನೀವು ಏನನ್ನು ಅಂದ್ಕೊಂಡಿರ್ತೀರ ಅದು ಸಾಧಿಸ್ತೀರಾ. ಆದರೆ ಶ್ರದ್ಧೆಯಿಂದ ಜಾಸ್ತಿ ಆ ವಿಚಾರದಲ್ಲಿ ಶ್ರಮಪಟ್ಟು ಕೆಲಸ ಮಾಡಬೇಕಾಗ್ಬೋದು ಅಂತ. ಕುಂಭರಾಶಿಯವರು ಪ್ರಮುಖವಾಗಿ ಈ ವಾರ ಸೋಂಬೇರಿತನವನ್ನು ನಿಮಗೆ ನೀವೇ ಮೈಗಟ್ಟಿಸ್ಕೊಳ್ತೀರ. ಅಂದರೆ ಸೋಂಬೇರಿಗಳಾಗ್ಬಿಡ್ತೀರ ನಿಮ್ಮ ಸ್ವಯಂಕೃತ ಅಪರಾಧದಿಂದ. ಯಾವುದೋ ಕೆಲಸ ಚೆನ್ನಾಗಿ ನಡೀತಿರುತ್ತೆ, ಆ ಕೆಲಸ ನಡೀತಿದೆಯಲ್ಲ, ಅದರಲ್ಲಿ ಲಾಭ ಬರ್ತಿದ್ದಿಲ್ಲ, ಸಾಕು ಬಿಡು, ಇನ್ನೇಕೆ ಜಾಸ್ತಿ ಕೆಲಸ ಮಾಡಬೇಕು, ಸ್ವಲ್ಪ ರೆಸ್ಟ್ ತಗೋಣ, ಸ್ವಲ್ಪ ಮೂಜು ಮಸ್ತಿ ಮಾಡೋಣ, ಕೆಲಸ ನಡೀತಾ ಅದು ಇನ್ಯಾರೋ ನೋಡ್ಕೊಳ್ತಾರೆ, ನಾನು ಯಾಕೆ ಹೋಗಿ ಸೂಪರ್ವೈಸ್ ಅಂದರೆ ಹೋಗಿ ನೋಡ್ಕೊಳ್ಬೇಕು, ನಡೀತಿರೋದು ಹೆಂಗೆ ನಡೀತಿದೆ ಮುಂದೆ ನೋಡ್ಕೊಳ್ಳೋಣ, ಅಥವಾ ಯಾಕೆ ತುಂಬ ಕೆಲಸ ಅಂತ ಮಾಡಬೇಕು, ಸಾಕಾಗ್ಬಿಟ್ಟಿದೆ, ರೆಸ್ಟ್ ಮಾಡೋಣ ಒಂದಷ್ಟು ದಿನಗಳು, ಅದೊಂದಷ್ಟು ದಿನ ಕೆಲಸಕ್ಕೇ ಸೇರೋದು ಬೇಡ, ಆರಾಮ್ ಸೇರೋಣ, ಮನೇಲಿ ರೆಸ್ಟ್ ತಗೋಣ ಅಂತ ಒಂದಷ್ಟು ಮನಸ್ಥಿತಿಗಳು ಈ ವಾರ ಬರುತ್ತೆ ನಿಮಗೆ. ಕೊಂಚ ಜಾಗ್ರತೆಯಿಂದಿರಿ. ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕೂಡ ತುಂಬ ಅಮೂಲ್ಯವಾದದ್ದು. ನೀವು ಕಳ್ಕೊಂಡ ಒಂದು 5 ಸೆಕೆಂಡನ್ನು ಕೂಡ ನೀವು ವಾಪಸ್ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ. ನೀವು ಯಾವುದೋ ಒಂದು ಅಮೌಂಟನ್ನು ಕಳ್ಕೊಳ್ತೀರಾ, ಮತ್ತೆ ಅದನ್ನು ಸಂಪಾದನೆ ಮಾಡ್ಕೊಳ್ಬೋದು. 10 ನಿಮಿಷ ವೇಸ್ಟ್ ಮಾಡ್ತೀರ ಓದೋಕ್ಕಾಗದೆ, ಪುಸ್ತಕದ ಮುಂದೆ ಕೂತ್ಕೊಂಡು ಓದೋಕ್ಕಾಗ್ತಿರಲ್ಲ, ಮತ್ತೆ ಕೂತ್ಕೊಂಡು ಓದ್ಬೋದು. ಆದರೆ ಓದ್ಬೇಕಾದ್ರೆ ಕಳ್ಕೊಂಡಿರ್ತಾರಲ್ಲ ಆ 5 ನಿಮಿಷಗಳು ಮತ್ತೆ ಪಡ್ಕೊಳ್ಬೇಕು ಅಂದರೆ ಸಾಧ್ಯವೇ ಇಲ್ಲ. ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಸೋಂಬೇರಿತನವನ್ನು ಪಕ್ಕಕ್ಕಿಡಿ. ಯಾರು ಸೋಂಬೇರಿಗಳಾಗ್ತಾ ಇದ್ದೀರಾ ಸ್ವಲ್ಪ ಪಕ್ಕಕ್ಕಿಡಿ, ಕೆಲಸವನ್ನು ಮಾಡಿ, ಒಳ್ಳೆಯ ಲಾಭದಾಯಕವಾಗಿರುತ್ತೆ. ಮನೆಯಲ್ಲಿ ಮನಸ್ತಾಪಗಳು ಕುಂಭರಾಶಿಯವರಿಗೆ ಈ ವಾರ ಜಾಸ್ತಿ ಆಗುತ್ತೆ.
ಮನೆಯವರೊಂದಿಗೆ ವ್ಯವಹರಿಸ್ಬೇಕಾದ್ರೆ ಜಾಗೃತೆಯಿಂದ ವ್ಯವಹರಿಸಿ. ಪ್ರಮುಖವಾಗಿ ಕುಂಭರಾಶಿಯಲ್ಲಿ ಈ ವಾರ ನಿಮ್ಮ ಸ್ವಂತ ಮಕ್ಕಳೇ ನಿಮಗೆ ಸಮಸ್ಯೆಯನ್ನು ತಂದು ಕೊಟ್ಬಿಡ್ತಾರೆ, ಕೆಟ್ಟ ಹೆಸರನ್ನು ತಂದು ಕೊಟ್ಬಿಡ್ತಾರೆ. ಜಾಗ್ರತೆಯಿಂದಿರಿ. ಅಂದರೆ ಮಕ್ಕಳು ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಅವ್ರನ್ನ ಮೈಮರೆತು ಬಿಟ್ಬಿಡೋದು ಅಂತಲ್ಲ, ಸ್ವಲ್ಪ ಗಮನ ಹರಿಸತಕ್ಕಂಥದ್ದು. ಅವರು ಯಾರೊಂದಿಗೆ ಸಹವಾಸ ಮಾಡ್ತಿದ್ದಾರೆ, ಯಾವ ಕೆಲಸ ಕಾರ್ಯ ಮಾಡ್ತಿದ್ದಾರೆ, ಹೋಗಿರ್ತಕ್ಕಂಥ ಮಾರ್ಗ ಸರಿ ಇದೆಯಾ, ಕೊಂಚ ಆ ವಿಚಾರದಲ್ಲಿ ಗಮನ ಹರಿಸಿ. ಇಲ್ಲದಿದ್ದರೆ ನಿಮ್ಮ ಮಕ್ಕಳೇ ನಿಮಗೆ ಈ ವಾರ ಕೆಟ್ಟ ಹೆಸರು ತಂದು ಕೊಟ್ಬಿಡ್ತಾರೆ ಅಂತ. ಕುಂಭರಾಶಿಯಲ್ಲಿ ಈ ವಾರ ಮಾಡತಕ್ಕಂಥ ಒಂದಷ್ಟು ಕೆಲಸಗಳು ಸ್ವಲ್ಪ ನಿಧಾನ ಮಂದಗತಿಲಿ ಸಾಗ್ತಾ ಇರುತ್ತೆ. ಹಿಂಜರಿಬೇಡಿ, ಸ್ವಲ್ಪ ಶ್ರದ್ಧೆಯಿಂದ ಮಾಡಿ, ಎಫೆಕ್ಟಿವ್ಲಿ ಕೆಲಸ ಮಾಡಿ ಸ್ವಲ್ಪ ಅದನ್ನು ನಿಭಾಯಿಸ್ಕೊಳ್ಬೋದು ಅಂತ. ಈ ವಾರ ಕಾಲಭೈರವನ ಆರಾಧನೆ ಮಾಡ್ತಕ್ಕಂಥದ್ದು ಅಂತ. ಅಮಾವಾಸ್ಯೆ ಕೂಡ ಇದೆ. ನಾನು ತುಂಬ ಹೇಳ್ತಿರ್ತೀನಿ, ಯಾರಿಗೆ ಶತ್ರುವಿನ ಭಾರವಿದೆ, ಬರೀ ಕುಂಭರಾಶಿಯವರಿಗೆ ಅಂತಲ್ಲ, 12 ರಾಶಿಯವರಿಗೆ ಇದು ಅಪ್ಲೈ ಆಗುತ್ತೆ. ತುಂಬ ಜನ ಕೇಳ್ತಿರ್ತಾರೆ, ಗುರುಗಳಿಗೆ ಅಮಾವಾಸ್ಯೆ ಬಂದರೆ ಅಂದರೆ ಸಾಕು, ಈ ಅಮಾವಾಸ್ಯೆ ಹಿಂದೆ ಮುಂದೆ ಮನಸ್ಸಿಗೆ ಏನೋ ಒಂಥರ ಗೊಂದಲ, ಆರೋಗ್ಯದಲ್ಲಿ ಏರುಪೇರು, ಯಾರ ಬಳಿ ನನ್ನ ಹತ್ರ ಜಗಳ ಆಡೋಕ್ಕೆ ಬರ್ತಾರೆ, ಅಥವಾ ನಾನೇ ಯಾರ ಹತ್ರ ಹೋಗಿ ಜಗಳ ಆಡ್ಬಿಟ್ಟಿರ್ತೀನಿ, ಸುಮ್ಮನೆ ಮನಸ್ತಾಪಗಳಾಗತ್ತೆ, ಮನೆಯಲ್ಲಿ ನಿಷ್ಠುರಗಳಾಗತ್ತೆ. ಈ ಅಮಾವಾಸ್ಯೆ ಬಂದರೆ ಈ ಥರ ಆಗುತ್ತೆ, ಇದಕ್ಕೇನು ಪರಿಹಾರ ಇಲ್ವಾ ಅಂತ ತುಂಬ ಜನ ಕೇಳಿರ್ತೀರ. ತುಂಬ ಜನ ಇದನ್ನು ಫಾಲೋ ಮಾಡೋಕ್ಕೆ ಕೂಡ ಟ್ರೈ ಮಾಡಿರ್ತಾರೆ. ಯಾರೋ ತುಂಬ ಜನ ಹೇಳಿರ್ತಾರೆ, ಹಿತೈಷಿಗಳು ಅಥವಾ ಪುರೋಹಿತರು, ಜ್ಯೋತಿಷಿಗಳು. ನೀವು ಈ ಅಮಾವಾಸ್ಯೆಯಂದು ಕಾಲಭೈರವನ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು, ಅಥವಾ ದುರ್ಗೆ, ಪ್ರಮುಖ ಚಾಮುಂಡೇಶ್ವರಿಯೋ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಕುಂಬಳಕಾಯಿನ ತೆಗೆದುಕೊಂಡು ಹೋಗಿ ಅದರ ಒಳಗಡೆ ಇರತಕ್ಕಂಥ ಎಲ್ಲವನ್ನು ಕೂಡ ತೆಗೆದು ಅದಕ್ಕೆ ಹರಳೆಣ್ಣೆ ಹಾಕಿ, ಪ್ರಮುಖ ದೀಪದೆಣ್ಣೆ ತೆಗೆದುಕೊಳ್ಬೋದು, ಆದಷ್ಟು ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ ಬೆಳೆಸತಕ್ಕಂಥದ್ದು, ಅದನ್ನು ಹಾಕಿ ದೀಪವನ್ನು ಹಚ್ಚಿ ಅಮ್ಮನವ್ರಿಗೆ ಆರತಿಯನ್ನು ಮಾಡಿ ಇಟ್ಟು ಬನ್ನಿ. ಖಂಡಿತವಾಗಿಯೂ ನಿಮಗೆ ಇರತಕ್ಕಂಥ ಅಷ್ಟೂ ಶತ್ರುಗಳು ನಾಶವಾಗ್ತಾರೆ. ಮನಸ್ಸಿಗೆ ಧೈರ್ಯ ಜಾಸ್ತಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಮನೆಯಲ್ಲಿ ಆರಾಮ್ಸೆ ಮನಸ್ಥಿತಿ ಎಲ್ಲರೂ ಕೂಡ ಬರ್ತಾ ಹೋಗ್ತಿರುತ್ತೆ, ಅದು ವೃದ್ಧಿ ಕೂಡ ಆಗುತ್ತೆ ಅಂತ. ಈ ವಾರ ಆಗಲೇ ಹೇಳಿದಂಗೆ ಕಾಲಭೈರವನ ಆರಾಧನೆ ಚೆನ್ನಾಗಿ ಮಾಡಿ, ಒಳ್ಳೆ ಲಾಭದಾಯಕವಾಗಿರುತ್ತೆ ಕುಂಭರಾಶಿಯವರಿಗೆ. ನಿಮ್ಮ ಅದೃಷ್ಟದ ಸಂಖ್ಯೆ 8. ಮೀನರಾಶಿಯವರಿಗೆ ಈ ವಾರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭವನ್ನು, ಕೀರ್ತಿನ ಅಪೇಕ್ಷೆ ಮಾಡ್ಬೋದು. ಇಡೀ ವಾರ ಕೆಲಸದಿಂದ ಕೂಡಿರುತ್ತೆ, ಮನಸ್ಸಿಗೆ ಒಳ್ಳೆ ಉತ್ಸಾಹ ಇರುತ್ತೆ, ನೆಮ್ಮದಿಯನ್ನು ಹುಡುಕ್ತಾ ಇರ್ತೀರ. ಈ ವಾರ ನೆಮ್ಮದಿ ಸಿಕ್ಕಿರೋದಿಲ್ಲ, ನೆಮ್ಮದಿಯನ್ನು ಹುಡುಕ್ತಾ ಇರ್ತೀರ. ಸರ್ಕಾರಿ ಅಧಿಕಾರಿಗಳಿಂದ ಈ ವಾರ ನಿಮಗೆ ಸಹಾಯವಾಗುತ್ತೆ. ಯಾವುದೊಂದು ಕೆಲಸದಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀರ, ಯಾರ ಸಹಾಯ ಮಾಡ್ತಾರ ಅಂತ ಅಪೇಕ್ಷೆಯಲ್ಲಿರ್ತೀರ. ನಿಮಗೆ ಗೊತ್ತಿಲ್ಲದೆ ಇನ್ಯಾರೋ ವ್ಯಕ್ತಿ ಆ ಸಂದರ್ಭಕ್ಕೆ ಅವ್ರು ಬರಲೇಬೇಕಾಗಿರೋದಿಲ್ಲ, ಆದರೂ ಕೂಡ ಬಂದು ನಿಮ್ಮ ಒಳ್ಳೆತನಕ್ಕೆ ಸಹಾಯ ಮಾಡ್ತಾರೆ. ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳ ಸಹಾಯದಿಂದ ಈ ವಾರ ಒಂದೊಳ್ಳೆ ಲಾಭವನ್ನು ಪಡೆಯುವಂಥರಾಗಿರ್ತೀರ. ಈ ವಾರ ಮೀನರಾಶಿಯವರು ನೂತನ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಿ. ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ನಿಮ್ಮ ಬೆನ್ನೆಲುಬಾಗಿ ಈ ವಾರ ನಿಂತ್ಕೊಳ್ತಾರೆ. ಅದು ಒಳ್ಳೆ ಉತ್ಸಾಹ ಕೊಡುತ್ತೆ, ಫಿನಾನ್ಷಿಯಲಿ ಒಳ್ಳೆ ಲಾಭದಾಯಕವಾಗುತ್ತೆ, ಕೆಲಸವನ್ನು ಯಥೇಚ್ಛ ಮಾಡೋಕ್ಕೆ ಒಳ್ಳೆ ಹುಮ್ಮಸ್ಸು ಕೂಡ ವೃದ್ಧಿ ಆಗುತ್ತೆ ಅಂತ. ಪ್ರಮುಖವಾಗಿ ಮೀನರಾಶಿಲಿ ಇರತಕ್ಕಂಥ ಕೃಷಿಕರಿಗೆ ಮಿಶ್ರ ಫಲದ ಅಪೇಕ್ಷೆ ಇರುತ್ತೆ ಈ ವಾರ. ಈ ಕಡೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಆ ಥರ ಮನಸ್ಥಿತಿಗೆ ಬಂದುಬಿಡ್ತೀರ. ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು. ಪ್ರಮುಖವಾಗಿ ಮನಸ್ಸಿಗೆ ಏನೋ ಒಂಥರ ಗೊಂದಲ, ನೆಮ್ಮದಿಯನ್ನು ಹುಡ್ಕೊಂಡು ಹೋಗ್ತಿದ್ರು ಕೂಡ ಮನಸ್ಸಿಗೆ ಒಂಥರ ಗೊಂದಲವಿರುತ್ತೆ. ಹಿತಶತ್ರುಗಳ ಕಾಟ ಈ ವಾರ ನಿಮ್ಮ ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಕೆಟ್ಟ ಮನುಷ್ಯರ ಕಣ್ಣು ಕೂಡ ಬಿಡ್ಬೋದು ನಿಮ್ಮ ಒಳ್ಳೆತನಕ್ಕೆ ಅಥವಾ ಅಭಿವೃದ್ಧಿಯತನಕ್ಕೆ. ಅದ್ರ ಮೇಲೆ ಗಮನ ಹರಿಸತಕ್ಕಂಥದ್ದು. ಆದಷ್ಟು ಮೀನರಾಶಿಯವರು ಹೊಸ ಕೆಲಸವನ್ನು ಮಾಡ್ತಿದ್ರೆ ಅಥವಾ ಹೊಸ ಪ್ರಯತ್ನದಲ್ಲಿದ್ದರೆ, ಹೊಸ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಂತ ಅಪೇಕ್ಷೆಯಲ್ಲಿದ್ದರೆ, ಅದನ್ನು ಕೆಲಸ ಈಡೇರಿಗೂ ಕೂಡ ಯಾರಿಗೂ ಕೂಡ ಹೇಳ್ಕೊಳ್ಬೇಡಿ ಅಂತ. ಅಂದರೆ ಇದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಮೀನರಾಶಿಯವರಿಗೆ ಅಂತ, ಸ್ವಲ್ಪ ಹಿತಶತ್ರುಗಳ ಕೆಟ್ಟ ಮನುಷ್ಯರ ಕಣ್ಣಿನ ದೃಷ್ಟಿ ಈ ವಾರ ನಿಮಗೆ ತುಂಬ ಯಥೇಚ್ಛವಾಗಿದೆ. ನೀವು ಯಾವುದೋ ಹೊಸದಾಗಿ ಏನೋ ಮಾಡಬೇಕು ಅಂದ್ಕೊಂಡಿರ್ತೀರ, ಅಥವಾ ಹೊಸದಾಗಿ ಯಾವುದೋ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿರ್ತೀರ, ಹೊಸದಾಗಿ ಒಳ್ಳೆ ಒಂದು ವಸ್ತು ತೆಗೆದುಕೊಳ್ಬೇಕು ಅಂತಿರ್ತೀರ. ಆದರೆ ಕೆಟ್ಟ ಮನುಷ್ಯರ ದೃಷ್ಟಿಯೋ ಅವರ ಒಂದಷ್ಟು ಮಸಲತ್ತುಗಳು ಆ ಎಲ್ಲ ಕೆಲಸ ಆಗೋಕ್ಕೆ ಸಾಧ್ಯವೇ ಇಲ್ಲ, ಅದು ಪೋಸ್ಟ್ಪೋನ್ ಆಗಿಬಿಡ್ಬೋದು ಅಂತ. ಆಡೋ ಭಾಷೆಯಲ್ಲಿ ನಾವು ಹೇಳ್ತಾ ಇರ್ತೀವಿ, ಒಬ್ಬ ಮನುಷ್ಯ ನಡ್ಕೊಂಡೋದ್ರೆ ಆ ಹುಲ್ಲು ಯಾವ್ದು ಬೆಳೆದಿರುತ್ತೋ ಅದು ಹುಲ್ಲೇ ಬೆಳೆಯೋದಿಲ್ಲವಂತೆ, ಒಂಥರ ಅವಳಿಗೆ ಮಣ್ಣಾಗ್ಬಿಟ್ಟಿರುತ್ತೆ, ಹುಲ್ಲುಗಳೆಲ್ಲ ಸತ್ತೋಗ್ಬಿಟ್ಟು ಅಂತ. ಅಂದರೆ ಒಬ್ಬ ಮನುಷ್ಯ ಎಷ್ಟು ಪಾಪ ಮಾಡಿರ್ತಾನೆ ಅಂತ. ಒಬ್ಬ ಮನುಷ್ಯ ಹುಲ್ಲಿನ ಮೇಲೆ ನಡ್ಕೊಂಡೋದ್ರೆ ಆ ಹುಲ್ಲೇ ಹಾಳಾಗ್ಬಿಡುತ್ತೆ, ಅಥವಾ ಹಸಿರಾಗಿದ್ದಂಥ ಹುಲ್ಲು ಒಂದು ಬರಡು ಭೂಮಿ ಥರ ಎಲ್ಲ ಪುಡಿ ಪುಡಿಯಾಗೆಲ್ಲ ಉದುರು ಹೋಗ್ಬಿಡುತ್ತೆ, ಎಲ್ಲ ನಾಶವಾಗಿಬಿಡುತ್ತೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಎಷ್ಟು ಕೆಟ್ಟವನಿರ್ಬೋದು. ಅದೇ ಹೊಟ್ಟೆ ಕಿಚ್ಚಿನ ಮನುಷ್ಯರ ಕಣ್ಣಿನ ದೃಷ್ಟಿ ಬಿದ್ದರೆ ಖಂಡಿತ ಅದು ಮೈನಸ್ ಎಫೆಕ್ಟಿವೇ ಕೊಡ್ತಾ ಹೋಗುತ್ತೆ ಅಂತ. ಆದಷ್ಟು ನೀವೇನೇ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಅಥವಾ ಏನನ್ನೇ ಮಾಡಬೇಕು ಅಂತಿದ್ರೆ ಅದನ್ನು ಫಿನಿಶ್ ಆಗೋರು ಕೂಡ ಯಾರ ಹತ್ರವೂ ಹೇಳಬೇಡಿ ಅಂತ. ಇದು ಒಂದೇ ರಾಶಿಯವ್ರಿಗೆ ಅಂತಲ್ಲ, ಎಲ್ಲ ರಾಶಿಯವ್ರಿಗೆ ಅಪ್ಲೈ ಆಗುತ್ತೆ ಅಂತ. ಇದು ಕಲಿಯುಗ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಅಭಿವೃದ್ಧಿ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ
ಪಕ್ಕದಲ್ಲಿದ್ದವರಿಗೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಬಂದಿರುತ್ತೆ. ಪ್ರಾಯಶಃ ಒಂದು 50% ಜನಕ್ಕೆ ಈ ಮನಸ್ಥಿತಿ ಇದೆ. ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ. ಇನ್ಯಾರೋ ಕೆಲವರು ನನಗಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಸ್ನೇಹಿತ ಬೆಳೀತಿದ್ದಾರೆ, ನಾನೇ ಸಹಾಯ ಮಾಡ್ತೀನಿ ಅಂತ ತುಂಬ ಜನ ಬಂದರೆ, ಇನ್ನು ಕೆಲವರು ನನ್ನನ್ನು ಬಿಟ್ಟು ಅವನ್ನೆಲ್ಲ ಮುಂದೆ ಹೊಟ್ಟೋಗ್ಬಿಡ್ತಾನೇನೋ, ಇಬ್ಬರು ಒಟ್ಟಿಗೆ ಬಂದಿದ್ದು, ನನಗಿಂತ ಒಳ್ಳೆ ಚೆನ್ನಾಗಿ ಪ್ಯಾಕೇಜ್ ತೆಗೆದುಕೊಳ್ತಾ ಇದ್ದಾನೆ, ನನಗಿಂತ ನೋಡೋಕ್ಕೆ ಚೆನ್ನಾಗಿದ್ದಾನೆ, ನನಗಿಂತ ಅವ್ನಿಗೆ ಒಳ್ಳೆ ಆರೋಗ್ಯ ಇದೆ, ಈ ಥರ ಒಂದಷ್ಟು ಮನಸ್ಥಿತಿ, ಕೆಲವರಿಗೆ ಕೆಟ್ಟ ಮನಸ್ಥಿತಿಗಳಿದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೀವೇನನ್ನೇ ಹೊಸದಾಗಿ ಮಾಡಬೇಕು ಅಂತಿದ್ರೆ ನಿಮ್ಮ ಆತ್ಮೀಯರು, ಕ್ಲೋಸೆಸ್ಟ್ ಥಿಕ್ಕೆಸ್ಟ್ ಫ್ರೆಂಡ್ಸ್ಗಳಿಗೆ, ಆತ್ಮೀಯರಿಗೆ ಮಾತ್ರ, ಮನೆಯವ್ರಿಗೆ ಮಾತ್ರ ಹೇಳ್ಕೊಳ್ಳಿ. ಎಲ್ಲವನ್ನೂ ಕೂಡ ಪಬ್ಲಿಕ್ ಮಾಡ್ಕೊಳ್ಬೇಡಿ. ಕೆಲಸ ಈಡೇರದ ಮೇಲೆ ಆ ಕೆಲಸದಿಂದಲೇ ಅದು ನೀವು ಮಾಡಿದೆ ಅಂತ ಎಲ್ಲರಿಗೂ ಗೊತ್ತಾಗೋ ಥರ ಆಗಲಿ. ಆವಾಗ ಆ ಯಶಸ್ಸಿಗೊಂದು ವ್ಯಾಲ್ಯೂ ಬರುತ್ತೆ ಅಂತ ಹೇಳಿ. ಇಂದಿನ ವಾರದ ಸಂಚಿಕೆಯಲ್ಲಿ ಇನ್ನೊಂದಿಬ್ಬರು ಕಮೆಂಟನ್ನು ಮಾಡಿದಿರಿ, ನನ್ನ ಮನೆಯನ್ನು ಕಟ್ಟಬೇಕು, ನನ್ನ ತಮ್ಮನ ಮದುವೆಯನ್ನು ಮಾಡಬೇಕು ಅಂಥೇಳಿ. ಸೊ ಮನೆಯನ್ನು ಕಟ್ಟಬೇಕು, ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ತುಂಬ ಕೆಲವರು ಆಸೆ ಇಟ್ಕೊಂಡಿರ್ತಾರೆ, ಅದೇ ಕೈ ಹಿಡಿತಿರೋದಿಲ್ಲ. ನನ್ನ ಇಂದಿನ ಸಂಚಿಕೆಯನ್ನು ನೋಡಿ, ಭೂಮಿ ವಿಚಾರದಕ್ಕೆ, ಮನೆಯನ್ನು ಕಟ್ಟಬೇಕಾದ್ರೆ, ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಯಾವ ಉಪಾಯವನ್ನು ಅಥವಾ ಯಾವ ಸರಳ ಮನೆಮದ್ದನ್ನು ಮನೆಯಲ್ಲೇ ವ್ರತಗಳಿಂದನೋ, ಮಂತ್ರಗಳಿಂದನೋ ಅಥವಾ ಜಪಗಳಿಂದನೋ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಫಾಲೋ ಮಾಡ್ತಾ ಹೋಗಿ, ಖಂಡಿತ ಲಾಭದಾಯಕವಾಗಿರುತ್ತೆ. ಇನ್ನು ಕೆಲವರು ಕೇಳ್ಕೊಂಡಿದ್ದೀರಾ ಮದುವೆ ಕೂಡ ಬರ್ತಾ ಇಲ್ಲ, ಸ್ವಲ್ಪ ತುಂಬ ಲಾಂಗ್ ಟರ್ಮ್ ಆಗಿದೆ ಅಂತ ಡೇಟು ಮತ್ತು ಟೈಮನ್ನು ಕೂಡ ಮೆನ್ಷನ್ ಮಾಡಿದ್ದೀರಾ. ಅದನ್ನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿಕೊಡ್ತೀವಿ, ಪರಿಶೀಲನೆ ಮಾಡಿಕೊಟ್ಟು. ಯಾರಿಗೆ ಮದುವೆ ಆಗ್ತಾ ಇಲ್ಲ, ಮದುವೆ ಆಗದೆ ತುಂಬ ಗುರುಬಲ ಬಂದಿದ್ರು ಕೂಡ ಏನೋ ತುಂಬ ಎಲ್ದಾಡ್ಕೊಂಡು ಮುಂದೆ ಹೋಗ್ತಾನೇ ಇದೆ, ಆ ಥರ ತುಂಬ ಫೋನ್ ಕಾಲ್ಸ್ಗಳು ಬರ್ತಾ ಇದೆ, ಅಂಥವ್ರಿಗೆ ಒಂದು ಮುಂದಿನ ಸಂಚಿಕೆಯಲ್ಲಿ ಈ ಸರಳ ಉಪಾಯಗಳನ್ನು ಮಾಡಿಕೊಂಡ್ರೆ ಆದಷ್ಟು ಬೇಗ ಕಲ್ಯಾಣ ಕೂಡ ಬರುತ್ತೆ. ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿರೂ ಕೂಡ ಪ್ರತಿಯೊಬ್ಬರು ಕೂಡ ಭಗವಂತ ಉತ್ತಮ ಆರೋಗ್ಯವನ್ನು, ಐಶ್ವರ್ಯವನ್ನು ಕರುಣಿಸ್ಕೊಡ್ಲಿ. ಇಡೀ ವಾರ ಪ್ರತಿಯೊಬ್ಬರ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಆ ಭಗವಂತ ಒಳ್ಳೆ ಅಭಿವೃದ್ಧಿಯನ್ನು, ಯಶಸ್ಸನ್ನು ಕರುಣಿಸ್ಕೊಡ್ಲಿ ಅಂತೇಳಿ ಆರೈಸುತ್ತೇನೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.